10th class students, how are you all? A very happy good evening. So I hope you are doing good there. Welcome back to the Namma Vedantu SSLC 10th YouTube channel. This is Tanmay, your English master teacher. ನಾವು ಪ್ರೋಸ್ ದೇ ಎಲ್ಲ ಲೆಸನ್ಸ್ ಕಂಪ್ಲೀಟ್ ಮಾಡಿಬಿಟ್ಟಿವಿ. ನೆಕ್ಸ್ಟ್ ಬಂದು ಪೋಮ್ಸ್ ಅನ್ನೋವು ನಾವು ಇವತ್ತು ಕಲ್ತ್ಕೊಂಡವು. ಆ್ಯಂಡ್ ಬಿಫೋರ್ ದ್ಯಾಟ್, ಆಸ್ ವಿ ಆಲ್ ನೋ ದ್ಯಾಟ್ ನಮ್ಮ ವೇದಾಂತು ಯೂಟ್ಯೂಬ್ ಚಾನಲ್ ಈಸ್ not only in the YouTube, it is also in the Telegram, Snapchat and also Instagram. ಹೌದಾ? ಸೊ ನೀವು ನಾಟ್ ಓನ್ಲಿ ಇಲ್ಲಿ ಯೂಟ್ಯೂಬ್ದೇ ಅಲ್ಲದಂಗೆ ನೀವು ಎಲ್ಲ ಈ ವೆಬ್ಸೈಟ್ಸ್ದೇ ಎಲ್ಲ ನೀವು ಫಾಲೋ ಆದ್ರೆ ಅಂದ್ಕೊಂಡು ವಿಲ್ ಬಿ ಮೋರ್ ಕನೆಕ್ಟೆಡ್. ಹೌದಾ? ಸೊ ಫಾಲೋ ಮಾಡ್ತೀರ ಅನ್ಕೊಳ್ಳಿ, ನಾನು ಆಶಿಸ್ತಿದ್ದೀನಿ. ಎಲ್ಲದರದ್ದೇ ಫಾಲೋ ಆಗಿಬಿಡಿ. ಅಂದರೆ ಇದಲ್ಲದಿಂಗೆ ಬೇರೆ ಏನಿದ್ರೆ ಕೂಡ ಫಾಲೋ ಮಾಡಂడి, ಲೈಕ್ ಮಾಡಂడి, ಈ ಸೆಷನ್ನ ಲೈಕ್ ಮಾಡಂడి, ಶೇರ್ ಮಾಡಂడి. ಆ್ಯಂಡ್ ಡೆಫಿನೆಟ್ಲಿ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಫಾರ್ ಮೋರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ಇಂಗ್ಲೀಷ್ ಕ್ಲಾಸಸ್. ಓಕೆನಾ? ರೈಟ್. ಸೊ ಎದಕ್ಕೆ ಮತ್ತೆ ಲೇಟ್ ಬಿಗನ್ ಮಾಡಮ್ಮ? ಎಸ್, ಲೆಟ್ಸ್ ಬಿಗಿನ್. ಸೊ ಇಲ್ಲಿ ಇವತ್ತು ಲೆಸನ್ ಎಷ್ಟು ಇಂಪಾರ್ಟೆಂಟ್ ಆ್ಯಂಡ್ ನಮ್ಮ ರಿಯಲ್ ಲೈಫೇ ಕರೆಕ್ಟ್ ಆಗೋ ಪೋಮ್ ಅಂದು. ಓಕೆ, ಸೊ ಪೋಯಮ್ ರೋಸ್ಮನ್ ಅಂತಾರೆ. ಸೊ ನಾನು ಐ ವಿಲ್ ಕಾಲ್ ಇಟ್ ಆ್ಯಸ್ ಪೋಮ್. ಸೊ ಇಲ್ಲಿ ಆ್ಯಕ್ಚುಲಿ ಯು ಕ್ಯಾನ್ ಸಿ ಸಮ್ ಆಫ್ ದ 2 birds ಹಿಯರ್. ಹೌದಾ? ನಿಮ್ಮ ಸ್ಕ್ರೀನ್ದೇ ಒಂದು ಕಾಣಿಸ್ತೈತೆ. ಸೊ ಇವು ಏನಂತಾರನಂದರೆ ಯೂಟರ್ನ ಸರಸ್ ಕ್ರೇನ್ ಅನ್ಕೇಳಿ ಅಂತಾರೆ ಅನ್ಮದು. ಕ್ರೇನ್ಸೇ కానీ ಟೈಪ್ಸ್ ಆಫ್ ಕ್ರೇನ್ ಅದೇ ಏನು ಹೆಸರು ಅದದ್ದು? ಇಟ್ಸ್ ಅ ಸರಸ್ ಕ್ರೇನ್. ಓಕೆ, ಆ್ಯಂಡ್ ಈ ವಿಡಿಯೋ ನೀವು ಲಾಸ್ಟ್ ನಾವು ಎದಕ್ಕೆ ನೋಡಬೇಕು ಅನ್ನಂದರೆ ದಿಸ್ ಇಸ್ ನಾಟ್ ಓನ್ಲಿ ಮೆಂಟ್ ಫಾರ್ ದ ಮಾರ್ಕ್ಸ್. ಐ ವಿಲ್ ಟೀಚ್ ಯು ದ ಹೌ ಟು ರೈಟ್ ಅ ಆನ್ಸರ್ಸ್ ಇನ್ ಯುವರ್ ಎಕ್ಸಾಮ್ ಆ್ಯಂಡ್ ಆಲ್ಸೋ ಮೆಮೊರಿ ಟ್ರಿಕ್ಸ್, ದೆನ್ ಎಕ್ಸಾಮ್ ಸ್ಟ್ರಾಟಜೀಸ್. ಹೌದಾ? ಸೊ ಪ್ರೋಸ್ ಅನ್ನೋದು ನಾವು ಹೆಂಗೆ ಬರಬೇಕು ಅನ್ನೋದು ಗುರುತು. ಇಲ್ಲಿ ಪೋಯಮ್ದೇ ಆರ್ ಪೋಮ್ದೇ ಹೆಂಗೆ ಬರಬೇಕು, ಕ್ವೆಶನ್ಸ್ ಹೆಂಗೆ ಬರ್ತವೆ, ಆ್ಯಂಡ್ ಎದರಿಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ನಾನು ಲಾಸ್ಟ್ PYQs ಎಲ್ಲ ನಾನು ಡಿಸ್ಕಸ್ ಮಾಡ್ತೀನಿ. ರೈಟ್. ಸೊ ಈ ವಿಡಿಯೋ ಲಾಸ್ಟ್ ತನಕ ನೀವು ನೋಡಂಡಿ. ಓಕೆ, ಆ್ಯಂಡ್ ಕೀಪ್ ರಾಕಿಂಗ್. ಸೊ ನಾನು ಈ ಕ್ಲಾಸ್ದೇ ರೋಸ್ ಕ್ವೆಶನ್ಸ್ ಕೇಳಿಸ್ಕೊತಾ ಇರ್ತೀನಿ. ಅದಕ್ಕೆ ನೀವು ವಿಡಿಯೋ ನೋಡ್ತಾ ಇರ್ತೀರಲ್ಲ, ಕಮೆಂಟ್ ಮಾಡ್ತಾ ಇರಂడి. ನಾನು ಎವ್ರಿ ಕಮೆಂಟ್ ನಾನು ಓದ್ತೀನಿ ನಾನು. ಓಕೆ, ಆ್ಯಂಡ್ ರಿಪ್ಲೈ ಕೂಡ ಕೊಡ್ತೀನಿ. ರೈಟ್, ಇವಲ್ಲಿದ್ದು ನಾನು ರಿಪ್ಲೈ ಕೂಡ ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್. ಸೊ ಇಲ್ಲಿ ಈ ಪೋಮ್, ಓಕೆ, ನೋನ್ ಆ್ಯಸ್ ಅ ಟು ಅ ಪೇರ್ ಆಫ್ ಸರಸ್ ಕ್ರೇನ್, ಅದು ಯಾವ ಪೋಯೆಟ್ ಬರ್ದಾನೆ ಅನ್ನಂದರೆ ಮನಮೋಹನ್ ಸಿಂಗ್. ಓಕೆನಾ? ಸೊ ಇಲ್ಲಿ ఇతని గురించి ನಾವು తెలుసుకున్నాము. సో బిఫోర్ దాట్ ಇಲ್ಲಿ ಎದಕ್ಕೆ ಈ ಕ್ರೈನ್ಸ್ನ ಮಾತ್ರನೇ ಈ ಪೋಯೆಟ್ ಅನ್ನೋದು ತಗೊಂಡಾನೆ ಅನ್ನಂದರೆ ಸರಸ್ ಕ್ರೈನ್ಸ್ ಅನ್ನೋದು ದೋಸ್ ಆರ್ ಮೆಂಟ್ ಫಾರ್ ಲಾಯಲ್ಟಿ. ಓಕೆ, ಸ್ಟೇಯಿಂಗ್ ಟುಗೆದರ್ ಅನ್ಮತ. ಅಂದರೆ ಲಾಂಗ್ ಲಾಸ್ಟ್ ಬಾಂಡಿಂಗ್ ಅನ್ನೋದು ಇರ್ತದಲ್ಲ, ಇದರ್ ಮೇ ಬಿ ಆಫ್ ಫ್ರೆಂಡ್ಶಿಪ್, ರಿಲೇಷನ್ಶಿಪ್ ಹಂಗೆ ಅನ್ಮತು. ಓಕೆನಾ? ಅರ್ಥವಾಗಿದೆ. ಸೊ ಅದಕ್ಕೆ ನಮ್ಮ ಮನಮೋಹನ್ ಸಿಂಗ್ ಪೋಯೆಟ್ he took these cranes as a example. ಸೊ ಇಲ್ಲಿ ನೋಡಮ್ಮ ನಮಗೆ ಗುರ್ತು. ಸೊ ಫಸ್ಟ್ ಐ ವಿಲ್ ಆಸ್ಕ್ ಫ್ಯೂ ಕ್ವಶನ್ಸ್. ಸೊ ಇಲ್ಲಿ ನೋಡಂడి ಸ್ಟೂಡೆಂಟ್ಸ್, ಇವಲ್ಲಿ ಯಾರನ್ನ ಒಬ್ಬರನ್ನ ಓಡಿಸ್ಕೊಂಡ್ರೆ, ಓಕೆ, ಸೊ ಅವರು ಡೆತ್ ಆರ್ರೆ, ಎಕ್ಸ್ಪೈರ್ ಆರ್ರೆ, ನೀವು ಹೆಂಗೆ ಅನ್ಕೊಂತೀರಿ? ಓಕೆ, ಸೊ ನೀವು ಸ್ಯಾಡ್ ಫೀಲ್ ಆಗ್ತೀರ, ಇಲ್ಲದಿಕ್ಕರೆ ಆ ಮೆಮೊರೀಸ್ ಅನ್ನೋದು ಮರ್ತೋತೀರ, ಇಲ್ಲದಿಕ್ಕರೆ ಅವು ಹಂಗೆ ಇಟ್ಕೊಂತೀರಿ? ಕಮೆಂಟ್ ಮಾಡಂడి ಈ ವಿಡಿಯೋ ನೋಡ್ತಾ ಇದ್ರೆ ನೀವು. ರೈಟ್, ಐ ವಾಂಟ್ ಟು ನೋ. ಸೊ ನಿಮಗೆ ಹೆಂಗೆ ಅನ್ನಿಸ್ತದೆ ಅನ್ನೋದು ನಂಗೆ ಗುರ್ತಾ ಇರಬೇಕು. ಹೌದಾ? ಸೊ ಇಲ್ಲಿ ಈ ಪೋಮ್ದೇ ನಮ್ಮ ನೋನ್ ಆ್ಯಸ್ ಅ ಸರಸ್ ಕ್ರೇನ್ ಪೋಮ್ದೇ, ಟು ಅ ಪೇರ್ ಆಫ್ ಸರಸ್ ಕ್ರೇನ್ ಪೋಯಮ್ದೇ ಆಥರ್, ಐ ಮೀನ್ ಪೋಯೆಟ್ ಅನ್ನೋದು ಎಷ್ಟು ವೇಸು ಬ್ಯೂಟಿಫುಲ್ ಇಂಟ್ರೆಸ್ಟಿಂಗ್ ವೇದೇ ನಮಗೆ ಎಕ್ಸ್ಪ್ಲೇನ್ ಮಾಡಿ ಬರ್ದಾನೆ. ಓಕೆ, ಸೊ ದಿಸ್ ಪೋಮ್ ಈಸ್ ಮೆಂಟ್ ಫಾರ್ ಓನ್ಲಿ 2 terms. ನಾನು ಒಂದು ಲವ್, ಓಕೆ, ಆ್ಯಂಡ್ ದೆನ್ ಲಾಯಲ್ಟಿ. ಸೊ ಇವು 2 ವರ್ಡ್ಸ್ ಅನ್ನೋವು ಈ ಪೋಮ್ದೇ ಚೆನ್ನಾಗಿರ್ತಾವೆ ಮಾತು. ಅಂದರೆ ಈ 2 ವರ್ಡ್ಸ್ ತೋನೇ
ಪೋಯೆಟ್ ಎಷ್ಟು ಬೇಸು ಅದನ್ನು ಎಕ್ಸ್ಪ್ಲೇನ್ ಮಾಡಾನೆ. ಓಕೆ, ರಿಯಲ್ ಲೈಫ್ದೇ ಇವು ಎರಡು ನಾವು ಅಪ್ಲೈ ಮಾಡಬೇಕು ಅಂದಪ್ಲೆ ಹೇಳ್ತಾ ಅವನೇ, ರೈಟ್? ಓಕೆನಾ? ಸೊ ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಪೋಮ್ ಅನ್ನೋದು ಹೆಂಗಿರ್ತದೆ ಅಂದರೆ, ಸೊ ಜಸ್ಟ್ ಯು ನೋ ದಟ್ ನಾವು ಪ್ರೋಸ್ದೇ ಹೆಂಗೆ ನಾವು ಕಲ್ತ್ಕೊಂಡಿದ್ದೀವಿ, ಜಸ್ಟ್ ಒಂದು ಸಮರಿ, ಹೌದಾ, ಇಂಪಾರ್ಟೆಂಟ್ ಹಂಗಲ್ಲ. ಅದಂಗೆ ಪೋಮ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಕ್ಕೇನಂದರೆ ಪ್ರತಿ ಲೈನ್ ಅಂದರೆ ಒಂದೊಂದು ಲೈನನ್ನು ನಿಮಗೆ ಅರ್ಧ ಆಗಬೇಕಲ್ಲ. ಆ್ಯಂಡ್ ಹೆಂಗೆ ಒಂದು ಮೂವಿ ತರಹ. ಓಕೆ, ಫಸ್ಟ್ ಏನಿರ್ತದೆ, ಒಂದು ಟೀಸರ್ ಇರ್ತದೆ, ಆಮೇಲೆ ಟ್ರೈಲರ್ ಇರ್ತದೆ, ಆಮೇಲೆ ಎಂದು ಮೂವಿ, ಹೌದಾ, ಆಮೇಲೆ ಫಂಕ್ಷನ್, ಏನು 50 ಡೇಸು 100 ಡೇಸು ಆ ಫಂಕ್ಷನ್ಸ್, ಸೆಲೆಬ್ರೇಷನ್ಸ್ ಫಂಕ್ಷನ್ಸ್ ಇರ್ತವೆ. ಸೊ ಹಂಗೇ ಆ ಫಂಕ್ಷನ್ಸೇ ಪಕ್ಕ ಇಕ್ಕಾಕಿ ನಾವು ಫಸ್ಟ್ ಟೀಸರ್ ಏನು ಅನ್ನಂದರೆ, ಇದು ಟೀಸರ್ ನಾನು ಏನು ಅನ್ನಂದರೆ, ಒಂದು ನೋಡಂడి, ದ ಗ್ರೇಟ್ನೆಸ್ ಆಫ್ ಅ ನೇಷನ್ ಆ್ಯಂಡ್ ಇಟ್ಸ್ ಮಾರಲ್ ಪ್ರೋಗ್ರೆಸ್ ಕ್ಯಾನ್ ಬಿ ಜಡ್ಜ್ಡ್ ಬೈ ಓನ್ಲಿ ಇಟ್ಸ್ ಆ್ಯನಿಮಲ್ಸ್. ಓಕೆ, ಎದಕ್ಕೆ ಆ್ಯನಿಮಲ್ಸ್ನೇ ತಗೊಂಡಾನೆ ಪೋಯೆಟ್, ಎದಕ್ಕೆ ಅನ್ನಂದರೆ ಅವಲವಲಿ ಫಾರ್ ಸಮ್ ಟೈಮ್ಸ್ ಈ ಜಂತುవులు ಕೂಡ, ಓಕೆ, ಸೊ ಆ್ಯನಿಮಲ್ಸ್ ಕೂಡ ನಮ್ಮతో ಆ ರಿಲೇಷನ್ಸ್ ಅನ್ನೋದು ಹೆಚ್ಚಿಟ್ಕೊಂತವೆ ಅನ್ಮಾತು, ಹೌದಾ. ಸೊ ಅವು ಏನನ್ನ ಅದಕ್ಕೇನನ್ನ ಆಯವ ಅನ್ಕೊಂಡು ನಾವು ನಮ್ಗೆ ಹೆಂಗೆ ಅನ್ನಿಸ್ತದೆ ಅಂದರೆ ವಿ ವಿಲ್ ಗೆಟ್ ಹರ್ಟ್ ಅನ್ಮಾತು ಈಸಿಲಿ. ಹಂಗೆ ಆ ಬಾಂಡಿಂಗ್ ಅನ್ನೋದು ಇಟ್ಕೊತವೆ ಆ್ಯನಿಮಲ್ಸ್ ಒಂದೇ ಅಲ್ಲ, ಬರ್ಡ್ಸ್ ಕೂಡ. ಪೆಟ್ ಬರ್ಡ್ಸ್ ಇರ್ತಾವಲ್ಲ, ಪೆಟ್ ಆ್ಯನಿಮಲ್ಸ್ನ ಬೆಳೆಸ್ಕೊಂತಾರೆ, ಪೆಟ್ ಬರ್ಡ್ಸ್ ಕೂಡ, ಪ್ಯಾರೆಟ್ಸ್. ಆ್ಯಂಡ್ ವಿ ಕ್ಯಾನ್ ಸಿ ಸಮ್ ಮಿಕ್ಸ್ಡ್ ಕಲರ್ಸ್ ಆಫ್ ಅ ಬರ್ಡ್ಸ್ ಅಲ್ಲ, ಒಂದು ದೊಡ್ಡ ಇರ್ತದಲ್ಲ, ಅದು ಕೂಡ ಬೆಳೆಸ್ಕೊತಾ ಇರ್ತಾರೆ, ರೈಟ್? ನಾನು ರೀಸೆಂಟಾಗಿ ನೋಡಿದ್ದೀನಿ, NTR ಅನ್ಕೊಂಡೆ. ಸೊ ಜೂನಿಯರ್ NTR ಆತನು ಬೆಳೆಸ್ಕೊಂಡಾನೆ, ನಿನ್ನ ಮೊನ್ನೆ ತಕ್ಕೊಂಡಪ್ಪಲ್ಲ ಅವನೇ. ಸೊ ಇಟ್ಸ್ ಓಕೆ, ದ್ಯಾಟ್ ಈಸ್ ಅಪಾರ್ಟ್ ಫ್ರಮ್ ಅ ಜನರಲ್ ನಾಲೆಜ್. ಸೊ ಇಲ್ಲಿ ಏನು ಹೇಳ್ತೀಯಾನೆ ಅನ್ನಂದರೆ, ನಮ್ಮ ಮಹಾತ್ಮ ಗಾಂಧಿ, ದಿಸ್ ವಾಸ್ ಸೆಡ್ ಬೈ ಮಹಾತ್ಮ ಗಾಂಧಿ, ಬಟ್ ಇಲ್ಲಿ ಈ ಪೋಮ್ದೇ ನಮ್ಮ ಮನಮೋಹನ್ ಸಿಂಗ್ ಅನ್ನೋ ಆತನು ಇಂಪ್ಲಿಮೆಂಟ್ ಮಾಡಾನೆ. ಓಕೆ, ಸೊ ಇಲ್ಲಿ ನಮಗೆ ಗುರ್ತಲ್ಲ, ಇಲ್ಲಿ ಪೋಯೆಟ್ అతని గురించి ನಾವು రోజు కలుతుకోಬೇಕು. ఏందనంటే ఫస్ట్ ఏందనంದ್ರೆ ಮನಮೋಹನ್ ಸಿಂಗ್ ಅನ್ನೋ ಆತನು IAS ದೇ ಸರ್ವಿಸ್ ಮಾಡಾನೆ, ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಓಕೆನಾ? ಸೊ ಇಲ್ಲಿ ಇದಾವ ಮಾಸೆ ಈ ಪೋಮ್ ಎದ್ದೆಲ್ಲಿದ್ದ ತಕೊಂಡಾನೆ ಅನ್ನಂದರೆ ವಿಲೇಜ್ ಪೋಮ್ಸ್ ದೆಲ್ಲಿದ್ದ ತಕೊಂಡಾನೆ. ಓಕೆನಾ? ಸೊ ಈ 2 ವರ್ಡ್ಸ್ ಅನ್ನೋದು ನೀವು ಯಾವ ಆನ್ಸರ್ದೆ ಅನ್ನ ಜಸ್ಟ್ ಒಂದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ದೇ ಅಬೌಟ್ ಪೋಯೆಟ್ ಗುరించి ನೀವು ಬರ್ದಿರ ಅನ್ಕೊಂಡು ಇದಕ್ಕೆ ನಿಮಗೆ ಮಾರ್ಕ್ಸ್ ಹೆಚ್ಚು ಬರ್ತವೆ ಆಬ್ವಿಯಸ್ಲಿ, ರೈಟ್? ನಾನು ಕೇಳೋ ತರಹ ನೀವು ಫಾಲೋ ಇದ್ರೆ ಅನ್ಕೊಂಡು ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಆ್ಯಂಡ್ ಮೋರ್ ಹೈಯೆಸ್ಟ್ ಮಾರ್ಕ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಒಂದು ಇದರಲ್ಲಿದ್ದ ನಾನು ಕನೆಕ್ಟ್ ಆಯ್ತೀನಿ ಏನು ಅನ್ನಂದರೆ, ಒಂದು ರಿಯಲ್ ಲೈಫ್ ಕನೆಕ್ಷನ್ ಅಂದರೆ ಏನು ಅನ್ನಂದರೆ ಇವಲ್ಲಿ ನಮಗೆ ಪೇರೆಂಟ್ಸ್ ಕನೆಕ್ಷನ್ ಇರ್ತದೆ, ಹೌದಲ್ಲನಾ? ಪೇರೆಂಟ್ಸ್ ಕನೆಕ್ಷನ್ ಅನ್ನೋದು ಒಂದು, ಅಂದರೆ ರಿಲೇಷನ್ ಗುరించి ನಾನು ಮಾತಾಡ್ತಿದ್ದೀನಿ. ಒಂದೇನು ಪೇರೆಂಟ್ಸ್తో, ಹೌದಾ? ಸೊ ಇನ್ನೊಂದು ಬಂದು ಪೆಟ್ ಆ್ಯನಿಮಲ್ಸ್ ಆರ್ ಪೆಟ್ ಬರ್ಡ್ಸ್, ಹೌದಾ? ಆ್ಯನಿಮಲ್ಸ್ ಆರ್ ಬರ್ಡ್ಸ್. ಆ್ಯಂಡ್ ದೆನ್ ವಿ ಡೂ ಹ್ಯಾವ್ ಅ ಬಾಂಡಿಂಗ್ ವಿತ್ ದ ಏನದು ಜಾಂಜಿಗಿರಿ, ಯಾವುದದು ಫ್ರೆಂಡ್ಶಿಪ್, ಹೌದಾ? ಇದು ಹೆಂಗೆ ಮಾಡ್ಕೋತೀವಿ ಆ್ಯಕ್ಚುಲಿ ಇದು ಫಸ್ಟ್ ಇರಬೇಕು, ಇಟ್ಸ್ ಓಕೆ, ಹೌದಾ? ಸೊ ಇಲ್ಲಿ ನಾನು ನಿಮಗೆ ಏನು ಕನೆಕ್ಟ್ ಮಾಡಬೇಕು ಅನ್ಕೊಂತೀನಿ ಅಂದರೆ ಈ ಪೋಮ್ಲಿದ್ದ. ಸೊ ಫಸ್ಟ್ ಒಂದು ಬಾಂಡಿಂಗ್ ಅನ್ನೋದು ಫ್ರೆಂಡ್ಶಿಪ್ಲಿದ್ದ ಸ್ಟಾರ್ಟ್ ಆಗೋದು, ಪೇರೆಂಟ್ಸ್ಲಿದ್ದ ಸ್ಟಾರ್ಟ್ ಆಗ್ತದೆ, ದೆನ್ ಪೆಟ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಅನ್ನೋದು ಸ್ಟಾರ್ಟ್ ಆಗ್ತದೆ. ಸೊ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಹೆಂಗಿರ್ತದೆ ಅಂದರೆ ಅವರಿಗೆ ಏನಾದ್ರೆ ಕೂಡ ನಾವು ಇದ್ದೀವಿ, ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಮುಂದೆ ಬರ್ತೀವಿ. ಅವ್ರ ಆಕ್ಸಿಡೆಂಟ್ ಆದರೆ ಸೊ ನಾವು ಫೈನಾನ್ಷಿಯಲಿ ಕೂಡ ಸಪೋರ್ಟ್ ಮಾಡೋ ಆ ತರಹ ನಾವು ಇರ್ತೀವಿ, ಹೌದಾ? ಸೊ ಅದೊಂದು ಅವರು ಕೂಡ ಹಂಗೆ ಮಾಡ್ತಾರೆ, ಹೌದಾ? ಸೊ ನೆಕ್ಸ್ಟ್ ಬಂದು ಪೇರೆಂಟ್ಸ್ ರಿಲೇಷನ್ಶಿಪ್. ಇದು ನೆವರ್ ಎಂಡಿಂಗ್, ಕೇಳಾಕೆ ಬರೋದು, ಹೌದಾ? ಕೇಳಾಕೆ ಬರೋದು. ಆ್ಯಂಡ್ ಪೆಟ್ ಆ್ಯನಿಮಲ್ಸ್, ಬರ್ಡ್ಸ್, ಹೌದಾ? ರೋಸ್ ಜನ ಹೆಂಗೆ ಬೆಳೆಸ್ಕೊಂತಾರೆ ಅಂದರೆ ಅವ್ರಿಗೆ ಪ್ರಪಂಚ ಎಲ್ಲ ಆ ಜಂತುవుల ಅಂದಪ್ಪಲ್ಲ ಬೆಳೆಸ್ಕೊಂತಾರೆ ಮನೆ, ಹೌದಾ ಅಲ್ಲನಾ? ಅಂದರೆ ಆ ಪೆಟ್ ಆ್ಯನಿಮಲ್ಸ್ನ ಕೂಡ ಅವ್ರ ಬರ್ಡ್ಸ್ನ ಕೂಡ
ಫ್ಯಾಮಿಲಿ ಮೆಂಬರ್ ಥರವೇ ಟ್ರೀಟ್ ಮಾಡ್ತಾರೆ. ಹೌದಾ? ನಾವು ಫೇಸ್ಬುಕ್ ಡೇ, ಇನ್ಸ್ಟಾಗ್ರಾಮ್ ಡೇ, ಸ್ನ್ಯಾಪ್ಚಾಟ್ ಡೇ ಎಲ್ಲ ಅಂದರೆ ಆನ್ಲೈನ್ ವೆಬ್ಸೈಟ್ಸ್, ಎಂಟರ್ಟೈನ್ಮೆಂಟ್ ವೆಬ್ಸೈಟ್ಸ್ ಡೇ ನಾವು ನೋಡ್ತಾ ಇರ್ತೀವಿ. ಪೇಜಸ್ ಇರ್ತಾನೆ ಇರ್ತವೆ, ಮಂದಿ ಫಾಲೋವರ್ಸ್ ಇರ್ತಾರೆ. ಹೌದಾ ಅಲ್ಲನಾ? ನೀವು ಫಾಲೋ ಆಗ್ತಿರ ಇಲ್ಲವಾ? ಅಂದರೆ ಇಫ್ ಯು ಲವ್ ದ ಪೆಟ್ ಆ್ಯನಿಮಲ್ಸ್ ಆರ್ ಬರ್ಡ್ಸ್, ಯು ವಿಲ್ ಫಾಲೋ ಡೆಫಿನೆಟ್ಲಿ, ರೈಟ್? ಎನಿ ಒನ್ ಆಫ್ ದ ಪೇಜ್ ರಿಲೇಟ್ ಆಗಿದ್ರೆ ಇಲ್ಲವಾ? ಎಸ್, ಐ ಥಿಂಕ್ ಯು ಆರ್ ಸ್ಮೈಲಿಂಗ್. ಹೌದಾ? ಸೊ ಎಸ್ ಅನಂದರೆ ಎಸ್ ಇಕ್ಕಂಡು ಕಮೆಂಟ್ ಮಾಡಂడి, ನೋ ಅನಂದರೆ ನೋ అని ಕಮೆಂಟ್ ಮಾಡೊచ్చు. ಓಕೆ, ನೋ ಇಶ್ಯೂಸ್ ಎಟ್ ಆಲ್. ಓಕೆ, ಸೊ ಇಲ್ಲಿ ನಾನೇನು ಹೇಳಬೇಕನ್ನು ಅನ್ಕೊತಿದ್ದೀನಿ ಅಂದರೆ, ಇಫ್ ಒನ್ ಆಫ್ ದೀಸ್, ಓಕೆ, either may be your parents, pet animals or birds, friendship, like a friend, ಅವರು ಎಕ್ಸ್ಪೈರ್ ಆಗ್ಯಾರ ಅನ್ಕೊಂಡು ಅಸಲು ಯು ಕ್ಯಾನಾಟ್ ಇಮ್ಯಾಜಿನ್ ದ ವರ್ಲ್ಡ್. ಹೌದಾ? ಎಷ್ಟು ಡಿಸ್ಗ್ರೇಸ್ಫುಲ್ ಆಗಿರ್ತೀರಿ. ಡಿಸ್ಗ್ರೇಸ್ಫುಲ್ ಅಂದರೆ ಗ್ರೀಫ್ ಅಂದರೆ ಸ್ಯಾಡ್ ಅನ್ನೋದು ನಾವು ತಿಳ್ಕೊತೀವಿ ಇಲ್ಲಿ. ಹೌದಾ? ಸೊ ಅಸಲು ಇಮ್ಯಾಜಿನ್ ಮಾಡೋದು ಅಸಲು ನಾವು ಅನ್ಕೊಂಕಿಲ್ಲ. ಅಸಲು ಹೆಂಗಿದೆ ಇವಾಗ ನನಗೆ ನನ್ನ ಪರಿಸ್ಥಿತಿ ಏನು ಅಂದಪ್ಪಲ್ಲ ಅನ್ನಿಸ್ತದೆ. ಹೌದಾ? ಸೊ ಇಫ್ ಯು ಟೇಕ್ ಮೈನ್, ಸೊ ಇಲ್ಲಿ ನಮ್ಮ ಪೇರೆಂಟ್ಸ್ ಆ್ಯಕ್ಚುಲಿ ನಮ್ಮ ಮದರು ಇಲ್ಲ, ರೀಸೆಂಟ್ಲಿ ಎಕ್ಸ್ಪೈರ್ ಆಗ್ಯಲ್ಲ. ಸೊ ಅಸಲು ನಾನು ಅಲ್ಲಿದ್ದ ಬರೋಕ್ಕೆ ನನಗೆ ಟೈಮ್ ತಗೊಂಡದು. ಹಂಗೆ ರೋಸ್ ಮಂದಿ ಇರ್ತಾವೆ ನಾನು, ವಿ ಕೆನಾಟ್ ಡೂ ಎನಿಥಿಂಗ್, ರೈಟ್? ಸೊ ನೆಕ್ಸ್ಟ್ ಬಂದು ಪೆಟ್ ಆ್ಯನಿಮಲ್ಸ್ ಕೂಡ. ಐ ಲವ್ ದ ಕ್ಯಾಟ್ಸ್ ಮೋಸ್ಟ್ಲಿ. ಎಷ್ಟು ಅಂದರೆ ಅಂದರೆ ಮನೆಗೆ ಒಂದು ಬೆಕ್ಕು ಅನ್ನೋದು ಬೆಳೆಸ್ಕೊಂಡಿವಿ. ಆ ಬೆಕ್ಕು ಪಿಲ್ಲಲ್ನ ತೀರಿ ಅದು ಡೆತ್ ಆಗಿದೆ. ಸೊ ಏನಾಗಿದೆ ಆ ಬೆಕ್ಕುದು ಅದರ ಪಿಲ್ಲರ್ ಇರ್ತದಲ್ಲ, ಆ ಪಿಲ್ಲಲ್ಲಿ ಇನ್ನೊಂದು ಪಿಲ್ಲಲ್ ತೀರಿ ಆ ಜನ್ರೇಷನ್ ಅನ್ನೋದು 7th ಜನರೇಷನ್ ಥರ ಅದಿನ್ನೂ ನಮ್ಮ ಮನೆ ಅವೆ ಇವಲ್ಲಿ ಏನಿಲ್ಲ. ಸೊ ಮೇ ಬಿ ಒಂದು ಫಸ್ಟ್ ಆ ಬೆಕ್ಕು ಎಕ್ಸ್ಪೈರ್ ಆಗ್ಯದ ನಂದಿನಲ್ಲ, ಅದು ಬಂದು ಒಂದು 10 years ಬ್ಯಾಕ್, ನಾನು 10-8 years ಬ್ಯಾಕ್. ಬಟ್ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ದ್ಯಾಟ್ ಕ್ಯಾಟ್. ಎದಕ್ಕೇನಂದರೆ ಆ ಬಾಂಡಿಂಗ್ ಅನ್ನೋದು ಹಂಗೆ ನನಗೆ ಹೆಚ್ಚಾಗ್ಯದ ಮತ್ತು ಮನೆಗೆ ಹಂಗೆ ರಿಲೇಟ್ ಆಗಿರ್ತೀವಿ. ಹೌದಾ? ಸೊ ನೀವು ಕೂಡ ಹಿಂಗೆ ನನ್ನ ತರಹ ರಿಲೇಟ್ ಆಗಿದ್ದರೆ ಕಾಮೆಂಟ್ ಮಾಡಂడి, ಎಸ್ ಅನ್ನಿ, ರೈಟ್? ಓಕೆ, ಸೊ ದಿಸ್ ಈಸ್ ಅಪಾರ್ಟ್ ಫ್ರಮ್ ದ ಟಾಪಿಕ್, ಬಟ್ ಐ ವಾಂಟ್ ಟು ಕನೆಕ್ಟ್ ಇಟ್ ದಿಸ್ ಪೋಮ್ ಟು ಅ ರಿಯಲ್ ಲೈಫ್ ನಾನು. ಸೊ ಅದಕ್ಕೆ ನಾನು ಇವೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಓಕೆನಾ? ರೈಟ್? ಸೊ ಇಲ್ಲಿ ಈ ಪೋಮ್ ಅನ್ನೋದು ಒಂದು ಸಮರಿ ಥರ ನಾನು ಹೇಳ್ತೀನಿ. ಏನಾಗ್ತದನಂದರೆ, ಓಪನ್ ಮಾಡ್ರೆ ಏನಾಗ್ತದೆ, 2 ಕ್ರೇನ್ಸ್ ಇರ್ತವೆ, ಅಂದರೆ ಬರ್ಡ್ಸ್ 2 ಇರ್ತವೆ, ಸಾರಸ್ ಬರ್ಡ್ಸ್ ಅನ್ಮಾತು. ಸೊ ಒಬ್ಬಾತನು ಏನು ಮಾಡ್ತಾನೆ, ಒಂದು ಸಾರಸ್ ಕ್ರೇನ್ನ ಶೂಟ್ ಮಾಡ್ತಾನೆ. ಓಕೆ, ಸೊ ಇನ್ನೊಂದು ಸಾರಸ್ ಕ್ರೇನ್ ಇರ್ತದಲ್ಲ, ಸೊ ಇವೆರಡು ಬೆಸ್ಟ್ ಫ್ರೆಂಡ್ಸ್ ಅನ್ಮಾತು, ಬೆಸ್ಟೀಸ್ ಕನೆಕ್ಟ್ ಆಗ್ಯವ್ರೆ. ಸೊ ಇಲ್ಲಿ ಒಂದು ಕ್ರೇನ್ಗೆ ಶೂಟ್ ಮಾಡ್ರೆ ಅದು ಹೆಂಗೆ ಆಗ್ಯದನಂದರೆ, ಇಟ್ ವೆಂಟ್ ಇನ್ ಟು ಅ ಟೂ ಮಚ್ ಸ್ಯಾಡ್, ಅಂದರೆ ಅದು ಆಲ್ಮೋಸ್ಟ್ ಸತ್ತೋ ಸ್ಟೇಜ್ದೇ ಅದೇ. ಓಕೆ, ಸೊ ಇನ್ನೊಂದು ಕ್ರೇನ್ ಬಂದು ಅದನ್ನು ನೋಡ್ತಾ ಹೆಂಗೆ ಅಂದರೆ ಅದರ ಸಿಚುವೇಶನ್ ಅನ್ನೋದು ಹೆಂಗೆ ಇತ್ತು ಆ ಟೈಮ್ದೇ ನಮ್ಮ ಪೋಯೆಟ್ ಅನ್ನೋದು ಕೇಳ ನನ್ನ ಮಾತು. ಸೊ ಇಲ್ಲಿ ಅದರ್ ಬರ್ಡ್ ಬಿಕಮ್ಸ್ ಬ್ರೋಕೆನ್ ಆ್ಯಂಡ್ ರೆಫ್ಯೂಸಸ್ ಟು ಲೀವ್ ಇಟ್ಸ್ ಪಾರ್ಟ್ನರ್. ಓಕೆನಾ? ಹಂಗೆ. ಸೊ ಇಲ್ಲಿ ಏನು ಕಂಟಿನ್ಯೂ ಆಗ್ತೈತಂದರೆ, ಇಟ್ ಈಸ್ ಆಲ್ ಅಬೌಟ್ ದ ಎಮೋಷ್ನಲ್ ಲೀಡ್. ಹೌದಾ? ಸೊ ಇಲ್ಲಿ ದ ಪೋಯೆಟ್ ಶೋಸ್ ಅಸ್ ದ ಡೆಪ್ತ್ ಆಫ್ ಏನದು ನಮ್ಮ ಫಸ್ಟ್ ಸ್ಲೈಡ್ದೇ ನಾನು ಬರ್ದೀನಿ. ಒಂದು 1, 2 ಆ್ಯಂಡ್ ದೆನ್ 3, ಲವ್, ಲಾಯಲ್ಟಿ, ದೆನ್ ಸಾರೋ. ಓಕೆನಾ? ಸೊ ಇಲ್ಲಿ ಇಟ್ ಆಲ್ ಎಕ್ಸ್ಪ್ಲೇನ್ಸ್ ಅಬೌಟ್ ದೀಸ್ ವರ್ಡ್ಸ್, ಕೀವರ್ಡ್ಸ್ ಅನ್ಮಾತ. ಸೊ ಈ ಕೀವರ್ಡ್ಸ್ ಅನ್ನೋದು ನೀವು ಆನ್ಸರ್ದೇ ಅನ್ನ ಬರಂಡಿ. ಈ ಪೋಮ್ಲಿದ್ದ ಕ್ವಶನ್ ಬಂದರೆ ಕೂಡ ನಿಮ್ಮ ಎಕ್ಸಾಮ್ದೇ ಈ ಕೀವರ್ಡ್ಸ್ ಅನ್ನೋದು ನೀವು ಮೆನ್ಷನ್ ಮಾಡಿದ್ರಿ ಅಂದ್ಕೊಂಡು ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಬರ್ಬೋದು. ಓಕೆ, ಸೊ ಇಲ್ಲಿ ಪೋಯಮ್ ಟೀಚಸ್ ಅಸ್ ವಾಟ್ ಅ ಟ್ರೂ ಬಾಂಡ್. ಓಕೆ, ದ್ಯಾಟ್ ಈಸ್ ನಾಟ್ ಟ್ರೂ ಬಾಂಡಿಂಗ್ ಈಸ್ ನಾಟ್ ಲಿಮಿಟೆಡ್ ಟು ನಾಟ್ ಓನ್ಲಿ ಟು ಅ ಹ್ಯೂಮನ್ಸ್, ಈವನ್ ಟು ಅ ಬರ್ಡ್ಸ್, ಆ್ಯನಿಮಲ್ಸ್. ಹೌದಾ? ಅಂದರೆ ಇಲ್ಲಿ ರಿಲೇಷನ್ ಅನ್ನೋದು ಇಟ್ ಮೇ ಬಿ ಆಫ್ ಹ್ಯಾಪಿನೆಸ್. ಓಕೆ, ನಮಗೆ ತೆಲ್ತದೆ ಇವಲ್ಲಿ ರೋಸು ಬರ್ಡ್ಸ್ ಅನ್ನೋ ಹ್ಯಾಪಿ ಅವ ಅಂದ್ಕೊಂಡು ಅವು ರೋಸ್ ಬರ್ಡ್ಸ್ ಅನ್ನೋ ಸಿಂಗ್ ಮಾಡ್ತವೆ, ಪಾಡ್ತಾ ಇರ್ತವೆ. ಓಕೆ, ಇಲ್ಲದಕ್ಕೆ ತಿರುಗುತ್ತಾ ಇರ್ತವೆ ಮನೆಯೆಲ್ಲ.
ಹೌದಾ, ಗಾರ್ಡನ್ನೇ ತಿರುಗ್ತಾ ಇರ್ತದೆ, ಅದು ಹ್ಯಾಪಿನೆಸ್. ಪೇನ್ ಅವೇ ಅನ್ಕೊಂಡು ನಮ್ಗೆ ಹುಡ್ತದೆ, ತೆಲ್ತದೆ. ಅಂದರೆ ಏನನ್ನ ಅದಕ್ಕೆ ಇಟ್ ಗಾಟ್ ಹರ್ಟ್ ಅನ್ನಂದರೆ ವಿ ವಿಲ್ ಗೆಟ್ ಟು ನೋ. ಹೌದಾ, ನೋಡ್ರೆ ಅರ್ಧವಾಗ್ತದೆ, ರೈಟ್? ಇಲ್ಲದಿಕ್ಕರೆ ಅದು ತಿನ್ನೋದಿಂಗೆ ಇರ್ತವೆ, ಯಾವುದೋ ಒಂದು ಹಿಂಗೆ ಸಿಂಪ್ಟಮ್ಸ್ ಇರ್ತವೆ, ನಮಗೆ ಅರ್ಧವಾಗಿರ್ತದೆ. ಸೊ ಹೆಂಗೆ ಅರ್ಧವಾತವ ಅಂದರೆ ಅದಕ್ಕೆ ನಮಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದ್ರೇ ನಮಗೆ ಅರ್ಧವಾಗೋದು. ಹೌದಾ ಅಲ್ಲನಾ? ಆಮ್ ಐ ಸೇಯಿಂಗ್ ಟ್ರೂ ಆರ್ ಫಾಲ್ಸ್? ರೈಟ್. ಸೊ ಇದು ಸಮರಿ ಆಫ್ ದ ಪೋಮ್. ಸೊ ನಾವು ಇವಲ್ಲಿ ಏನು ಮಾಡಮ್ ಅನ್ನಂದರೆ ಒಂದು ಸ್ಟ್ಯಾನ್ಸಾ ತಗೊನಿ, ಆ ಸ್ಟ್ಯಾನ್ಸಲ್ಲಿದ್ದ ವೊಕ್ಯಾಬ್ಯುಲರಿ, ಐ ವಾಂಟ್ ಟು ಫೋಕಸ್ ಓನ್ಲಿ ಆನ್ ದ ವೊಕ್ಯಾಬ್ಯುಲರಿ ನಾನು. ಸೊ ಆಮೇಲೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಹೆಂಗೆ ಬಂದದೆ ಈ ವರ್ಡ್ ಅನ್ನೋದು, ಇಲ್ಲೇ ಇದೆ ಹೆಂಗೆ ಬಂದದ ಅನ್ನೋದು. ಫಾಸ್ಟೇ ನಾವು ಎಕ್ಸ್ಪ್ಲೇನ್ ಮಾಡ್ಕೊಳಮ್ಮ, ರೈಟ್? ವಾಚ್ ದಿಸ್ ವಿಡಿಯೋ ಟಿಲ್ ದ ಎಂಡ್ ಬಿಕಾಸ್ I'll say the memory tricks, then PYQs, okay, ಆಮೇಲೆ ರೋಸು ವರ್ಡ್ಸ್, ಓಕೆ, ಕೀವರ್ಡ್ಸ್ ಅನ್ನೋ ಹೇಳ್ತೀನಿ. ಆ ಕೀವರ್ಡ್ಸ್ ನೀವು ಬರೆದ್ರೆ ಎಕ್ಸಾಮ್ದೇ ಮಾರ್ಕ್ಸ್ ಅನ್ನೋದು ಬರ್ತವೆ, ಓಕೆನಾ? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದೇ ಬರ್ತವೆ, ರೈಟ್? ಬಿಗಿನ್ ಮಾಡಮ್ಮ. ಫಸ್ಟ್ ಇನ್ನೊಂದು ಮತ್ತೆ ಓಪನ್ ಮಾಡ್ರೆ ಸ್ಟ್ಯಾನ್ಸಾದೇ ಮಾರ್ನಿಂಗ್ ಹಂಟ್ ಅನ್ನೋ ವರ್ಡ್ದೇನೆ ನಿಮಗೆ ಅರ್ಧವಾಗಬೇಕು, ಹಂಟಿಂಗ್, ಓಕೆ? ಸೊ ಇಲ್ಲಿ ಅ ಮೇಲ್ ವಾಸ್ ಶೂಟ್ ಹ್ಯಾಸ್ ಹಿ ನೆಕ್ಟ್ ಅಂದರೆ ಏನು? ಸೊ ಈ ಕ್ರೇನ್ಸ್ಗೆ ನೆಕ್ ಅನ್ನೋದು ಸ್ವಲ್ಪ ಲಾಂಗ್ ಆಗಿರ್ತದೆ, ಹೌದಾ ಅಲ್ಲನಾ? ಹಿಂಗೆ ಲಾಂಗ್ ಇರ್ತದೆ, ರೈಟ್? ಹಿಂಗೆ ಲಾಂಗ್ ಬರ್ತದೆ, ಹೌದಾ ಅಲ್ಲನಾ? ಸೊ ಇಲ್ಲಿ ಏನಾಗ್ತದೆ ಅನ್ನಂದರೆ ಈ ನೆಕ್ ತಾಲಿ ಇಟ್ ವಾಸ್ ಶಾರ್ಟ್, ಓಕೆ, ಇಟ್ ವಾಸ್ ಶೂಟ್. ಸೊ ಇಲ್ಲಿ ಟು ಪುಲ್ ದ ರಿಲೆಕ್ಟೆಂಟ್ ಸನ್ ಔಟ್, ಏನದು? ಅದು ಸನ್ಯ ಪೋಯೆಟ್ ಅನ್ನೋ ಆತನು ಸನ್తో ಕಂಪೇರ್ ಮಾಡ್ತೀಯಾನೆ, ಓಕೆ? ಸೊ ಇಲ್ಲಿ ಫ್ರಮ್ ದ ರಿಮ್ ಆಫ್ ಹಾರಿಝಾನ್ ಅಂದರೆ ಎಡ್ಜ್ ಆಫ್ ದ ಹಾರಿಝಾನ್. ಆ್ಯಕ್ಚುಲಿ ಇವಲ್ಲಿ ನಮಗೆ ಸನ್తో ಎದಕ್ಕೆ ನಮ್ಮ ಸೂರ್ಯಡ್ತ ಎದಕ್ಕೆ ಕಂಪೇರ್ ಮಾಡ್ತೀಯಾನೆ ಅನ್ನಂದರೆ ಮಾರ್ನಿಂಗ್ ಟೈಮ್ಸ್ದೇ ಬೆಳಿಗ್ಗೆ ಹೆಂಗಿರ್ತಾನೆ ಸೂರ್ಯಡು, ಹೆಂಗಿರ್ತಾನೆ? ಬೇಸು ಹಿಂಗೆ ಸ್ವಲ್ಪ ರೆಡ್ಡಿಶ್ ಕಲರ್ದ ಇರ್ತಾನೆ ಅಲ್ಲವ, ಹೌದಾ? ಸೊ ಆ ಹಂಟರ್ ಈ ಸರಸ್ ಕ್ರೇನ್ಗೆ ಶೂಟ್ ಮಾಡಿದ್ರೆ ಅದು ಹೆಂಗೆ ಕಾಣಿಸ್ತೈತೆ ಅನ್ನಂದರೆ ಆ ತರಹ, ಅಂದರೆ ಎಡ್ಜ್ ಆಫ್ ದ ಹಾರಿಝಾನ್ ಆ ತರಹ, ಆ ರೆಡ್ ಕಲರ್ದೇ ಕಾಣಿಸ್ತೈತೆ ಆ ಶೂಟ್ ಕೂಡ ಅಂದಪ್ಪಲೆ ಕಂಪೇರ್ ಮಾಡಿ ಹೇಳಾನೆ ಪೋಯೆಟ್, ಹೌದಾ? ಸೊ ದಿಸ್ ವಾಸ್ ದ ಮೀನಿಂಗ್. ಶೀ ಫ್ಲೂ ಕ್ರೈಯಿಂಗ್, ಇಲ್ಲಿ ಶೀ ಅನ್ನೋದು ಯಾರು ಅನ್ನಂದರೆ ದ ಅದರ್ ಪಾರ್ಟ್ನರ್, ಯಾರು? ಅದರ್ ಪಾರ್ಟ್ನರ್ ಸರಸ್ ಕ್ರೇನ್. She flew crying and she was picked up hands and jaws and a proud neck was humbled. ಇಲ್ಲಿ ನೋಡ್ರಿ, ಓಕೆ? ಸೊ ಅಲ್ಲಿ ನೋಡ್ತಾ ಅದನ್ನ ಮಾತು, ಹೌದಾ? ಏನಾಗಿದೆ? ಫುಲ್ ಹೆಂಗನಂದರೆ ಡಲ್ ಆಗಿಬಿಟ್ಟದೆ, ಓಕೆ? ಟು ಲೈ ಲೈಕ್ ಡರ್ಟಿ ಲೈನನ್ ಇನ್ ಅ ಕೋರ್ಸ್ ವಾಷಿಂಗ್ ಬ್ಯಾಗ್, ಓಕೆ? ಸೊ ಇಲ್ಲಿ ನೋಡು, ಇದು ನೋಡಂడి, ಇಲ್ಲಿ ಪ್ರೊನೌನ್ಸಿಯೇಷನ್ದೇ ಈ ತರಹ ಬರ್ತದೆ ನನ್ನ, ಓಕೆ? ಕಾಸ್, ಓಕೆ, ನಾಟ್ ಅ ಕೋರ್ಸ್, ಇಟ್ಸ್ ಅ ಕಾಸ್ ನನ್ನ, ಕಾಸ್. ಸೊ ಕಾಸ್ ಅಂದ್ರೆ ಏನು? ರಫ್. ಇವಲ್ಲಿ ಆ ಹಂಟರ್ ಏನು ಮಾಡೋಣ ಅಂದರೆ ಶೂಟ್ ಮಾಡಿ ಮಸೆ ಒಂದು ಕಾಟನ್ ಬ್ಯಾಗ್ದೇ ಹಿಡ್ಕೊಂಡು ಓದ್ತೀಯಾನೆ, ಓಕೆ? ಅಲ್ಲಿ ಇಲ್ಲಿ ಕಂಪ್ಯಾರಿಸನ್ ಮಾಡಿ ನೋಡ್ಸಾರೆ. ದೆನ್ ನೆಕ್ಸ್ಟ್ ಬಂದು ಏನಾಯ್ತಾನಂದರೆ ನೆಕ್ಸ್ಟ್ ವಿಂಡೋ ಕ್ಲೋಸ್ಡ್, ಐ ಮೀನ್ ಓಪನ್. ಸೊ ಇಲ್ಲಿ ದ ಡ್ಯಾನ್ಸ್ ಆರ್ ಸಾರೋ, ಇಲ್ಲಿ ಎಮೋಷ್ನಲ್ ಬಾಂಡ್ ಅನ್ನೋದು ಹೆಂಗೆ ಎಕ್ಸ್ಪ್ಲೇನ್ ಮಾಡಾನೆ ಪೋಯೆಟ್ ಅನ್ನೋದು ನಾವು ತಿಳ್ಕೊಂಡಮ್. ಇಲ್ಲಿ ಗ್ಲಾಸರಿ ಇದೆ, ವೊಕ್ಯಾಬ್ಯುಲರಿ ಇದೆ, ಇಲ್ಲಿ ನೋಡಂడి. ಡಿಸ್ಗ್ರೇಸ್ಫುಲ್, ಯಾ, ವಿ ಹ್ಯಾವ್ ಅ ಡಿಸ್ಗ್ರೇಸ್ಫುಲ್ ಎಂಡ್, ಓಕೆ? ಸೊ ಇಲ್ಲಿ ಡಿಸ್ಗ್ರೇಸ್ಫುಲ್ ಅನ್ನಂದರೆ ಸಾರೋದೇ ಇರೋದು ಅನ್ನೋದು ಆ ಕಂಡೀಷನ್. So the killers went away and she returned to the death scene with grief that inscribed, okay, cut words, its intensity in dots and bits like a Morse code of birds. Morse andre enu? A symbolic language of those birds, okay? So alli shoot ಮಾಡ್ರೆ ಈ ಶಿ ಯಾರು? ಇನ್ನೊಂದು ಪಾರ್ಟ್ನರ್ ಇರ್ತಾಳಲ್ಲ, ಸೊ ಆ ಪಾರ್ಟ್ನರ್ ಕ್ರೇನ್ ಆಕಿನು
ನೋಡಿ ಎಷ್ಟು ಬಾಧ ಆತೈತೆ ಅಂದರೆ ಹಂಗೆ ಆದ್ರೆ ಕೂಡ ಈ ಎರಡು ಅಂದರೆ ಯಾವ್ದಾದ್ರೆ ಹಂಟರ್ ಶೂಟ್ ಮಾಡಿರೋ ಮೇಲ್ ಕ್ರೇನ್ನ ನೋಡಿ ಈ ಫೀಮೇಲ್ ಕ್ರೇನ್ ಅದು ಒಂದು ಲ್ಯಾಂಗ್ವೇಜ್ ಥರ ಜಸ್ಟ್ ಹಂಗೆ ನೋಡ್ಕೊತೀಯ ಒಂದು ಮಾತು ಓಕೆ ಆ ಸಾರೋದೇ ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಮಿಟೆಡ್ ಟು ದ ಏರ್. ಸೊ ದಿಸ್ ವಾಸ್ ಅಬೌಟ್ ದ ಸೆಕೆಂಡ್ ಸ್ಟ್ಯಾನ್ಸಾ. ನೆಕ್ಸ್ಟ್ ಬಂದು ಇಲ್ಲಿ ಏನಂದರೆ ಸ್ಕ್ರೀನ್ ಕಾಣಿಸ್ತೈತೆ, ಇಟ್ ಈಸ್ ಅ ಡೆಸ್ಪರೇಟ್ ಹೋಪ್. ನನ್ನ ಯಾವುದೋ ಒಂದು ಹೋಪ್ ಓಕೆ, ಯಾವುದೋ ಒಂದು ಹೋಪ್ ಈ ಎರಡು ಕ್ರೇನ್ಸ್ಗೆ ಅವನ್ ಮಾತು ಏನು ಹೋಪ್ ಅನ್ನೋದು ಅದು ನಾನು ಹೇಳ್ತೀನಿ ಓಕೆ. ಇಲ್ಲಿ ನೋಡೋಣ, ಟಾಡ್ಲಿಂಗ್ ಅಂದರೆ ಏನು? ಟಾಡ್ಲಿಂಗ್ ಏನಂದರೆ ಸಣ್ಣ ಚಿಕ್ಕವರು, ಟಾಡ್ಲರ್ಸ್ ಅಂತಾರಲ್ಲ. ಟಾಡ್ಲರ್ಸ್ ಅಂದರೆ ಏನು? ಸಣ್ಣ ಚಿಕ್ಕವರು ಹೆಂಗೆ ಹುಡುಗರು ಹೆಂಗೆ ನಾಡ್ತಾರೆ, ಸಣ್ಣ ಸಣ್ಣ ನಾಡ್ತಾರೆ. ಅಂದರೆ ಒಂದೊಂದು ಅಡುಗೆ ಆಗಬೇಕಾ ಬೇಡ ಅಂದರೆ ಆಕ್ರೆ ಬಿಲ್ತಾರನೇ ನಮಗೆ ಭಯ ಆಗ್ತದೆ ಹಂಗೆ ಅನ್ನೋದು ನಾಡ್ತಾ ಇದೆ. ಲೈಕ್ ವಿತ್ ಹರ್ ಬೀಕ್ ಶಿ kissed a few feathers, picked the one that wind had not taken away, and sat to hatch the blood-stained feathers into a toddling chick. Okay, so ಇಲ್ಲಿ ಅದು ಯಾವ್ದಾದ್ರೆ ಮೇಲ್ ಕ್ರೇನ್ ಅನ್ನೋದು ಅದಕ್ಕೆ ಶೂಟ್ ಆಗೋದಲ್ಲ, ಸೊ ಬ್ಲಡ್ ಬರ್ತಾ ಅದೇ ಓಕೆ, ರಕ್ತ ಸೋರ್ತಾನ ಅದೇ. ಆದರೆ ಕೂಡ ಅದು ಸಣ್ಣ ಸಣ್ಣ ಹಿಂಗೆ ಅಡುಗುಲು ಆಗ್ತಾ ಅದನ್ನ ಮಾತು ಹಂಗೆ ರೈಟ್. ಸೊ ಇಲ್ಲಿ ನೆಕ್ಸ್ಟ್ ಬಂದು ಈ ಸ್ಟ್ಯಾನ್ಸಾ, ಲಾಸ್ಟ್ ಸ್ಟ್ಯಾನ್ಸಾ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಎದಕ್ಕೆ ಏನಂದರೆ ಕೀವರ್ಡ್ಸ್, ವೊಕ್ಯಾಬ್ಲರಿ ನೋಡಂడి, ವೊಕ್ಯಾಬ್ಲರಿ ಓನ್ಲಿ ಒಂದೇ ಅದನ್ನ ಮಾತು ಹೌದಾ ಅಲ್ಲನ. ಸೊ ನೆಕ್ಸ್ಟ್ ಬಂದು ರಿಯುನೈಟೆಡ್ ಇನ್ ಸ್ಪಿರಿಟ್. ಸೊ ಇಲ್ಲಿ ಪೋಯೆಟ್ ಆತನು ಎಷ್ಟು ಬ್ಯೂಟಿಫುಲ್ಲಿ ಎಕ್ಸ್ಪ್ಲೇನ್ ಮಾಡೋಣಂದರೆ, ಹೌದು ಮೇಡಮ್ ಇಲ್ಲಿ ಮ್ಯಾಮ್ ನೀವೇನೋ ಹಂಟರು ಹಿಡ್ಕೊಂಡೇನ ಅಂತಿದ್ರಿ ಹೌದಾ, ಶೂಟ್ ಮಾಡೋಣ ಅಂತೀರಿ, ಹೆಂಗೆ ರಿಯುನೈಟೆಡ್ ಆಗ್ಯಾರ ಮ್ಯಾಮ್ ಅನ್ನಂದರೆ ಕಂಪ್ಯಾರೇಷನ್ ತರಹ. ಒಂದು ಪೋಯೆಟ್ ಅನ್ನೋತನು ಕಂಪ್ಯಾರೇಷನ್ ಅನ್ನೋದು ಎದರ್ದು ಮಾಡೋಣಂದರೆ ಸಿ ವೇವ್ ಓಕೆ, ಸಿ ವೇವ್ ತರಹ ಅದನ್ನು ತಕ್ಕೊಂಡು ಕಂಪೇರ್ ಮಾಡೋಣ. ಅ ವೇವ್ ಆಫ್ ಅ ಸೀಸ್ ಶಿ ಹ್ಯಾಡ್ ನೆವರ್ ಸೀನ್ ಕೇಮ್ ಟು ಹರ್ ಆ್ಯಂಡ್ ಫಾರ್ ಅವೇ ಫ್ರಮ್ ಆ್ಯಂಡ್ ಕ್ಯಾರಿಡ್ ಹರ್ ಟು ಹಿಮ್. ಓಕೆ, ಸೊ ಇಲ್ಲಿ ನೋಡಂడి, ನಮಗೆ ಅಲಲ ನೋವು, ವೇವ್ಸ್ ಅನ್ನೋವು ಹೆಂಗೆ ಬರ್ತವೆ, ಒಂದು ಬರ್ತಾ ಇರ್ತದೆ ಮತ್ತು ಓದ್ತಾ ಇರ್ತದೆ ಹೌದಾ. ಸೊ ಈ ವೇವ್ಸ್ ಅನ್ನೋ ಅಸಲು ನೆವರ್ ಎಂಡಿಂಗ್ ಅನ್ನ ಮಾತು, ಅದು ಬರ್ತಾನೆ ಇರ್ತದೆ. ಯಾವಲ್ಲಾರ ನೀವು ನೋಡಿದರೆ ಸಮುದ್ರ కానీ ಸೀಸ್ కానీ, ನಾಟ್ ದ ಲೇಕ್ಸ್, ಸೀಸ್ ಆ್ಯಂಡ್ ವೇವ್ಸ್, ಸೀಸ್ ಆ್ಯಂಡ್ ಓಷನ್ಸ್ ಅನ್ನೋವು ಅವು ಎವ್ವೆಲ್ ಫ್ಲೋಟ್ ಆಗ್ತಾನೆ ಇರ್ತವೆ. ಹಂಗೆ ಆ ಎಮೋಷನ್ ಅನ್ನೋದು ಇಲ್ಲಿ ಪೋಯೆಟ್ ಈ ತರಹ ನಮಗೆ ಎಕ್ಸ್ಪ್ಲೇನ್ ಮಾಡೋ ನನ್ನ ಮಾತು ಓಕೆ. ಆ ಎಮೋಷನ್ ಅನ್ನೋದು ಮೇಲ್ ಕ್ರೇನ್ಲಿಂದ ಫೀಮೇಲ್ ಕ್ರೇನ್ಗೆ ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ. ಹೆಂಗೆ? ಇನ್ ದ ಫಾರ್ಮ್ ಆಫ್ ಅ ವೇವ್ ಓಕೆನಾ. ಇಲ್ಲಿ ನೋಡ್ತಿದ್ರಲ್ಲ ಸ್ಲೈಡ್ದಾಗೆ ಹಿಂಗೆ. ಆ್ಯಂಡ್ ದಿಸ್ ವಾಸ್ ಅಬೌಟ್ ದ ಫೋರ್ತ್ ಸ್ಟ್ಯಾನ್ಸಾ. ಇವಲ್ಲಿ ಜಸ್ಟ್ ಕಂಪ್ಯಾರೇಷನ್ ಅನ್ನೋದು ನಾನು ಮಾಡಮನಿ ಹೇಳ್ತಾ ಇದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ ಶಾಟ್. ಎದಕ್ಕೇನಂದರೆ ಇದೇ ಎವ್ರಿ ವರ್ಡ್, every line, whatever you are seeing on the screen, so these lines must be written in your exam. Okay, so ಇಲ್ಲಿ ಕ್ವೆಶನ್ ಅನ್ನೋದು ಫೀಮೇಲ್ ಕ್ರೇನ್ ಓಕೆ, ಹೀಗೆ ಫೀಮೇಲ್ ಕ್ರೇನ್ ಗುరించి ಕೇಳಿಸ್ಕೊಂಡಾರ ಅನ್ಕೊಂಡು, ಸೊ ಯು ಕ್ಯಾನ್ ಆ್ಯಡ್ ಅಪ್ ದಿಸ್ ಲೈನ್ಸ್ ಓಕೆನಾ. ಎದಕ್ಕಂದರೆ ಇದೇ ಕೀವರ್ಡ್ಸ್ ಅವೆ ರೈಟ್. ಇಲ್ಲಿ ನೋಡಂడి, ಗ್ರೇಸ್, ದೀಸ್ ಆರ್ ದ ಕೀವರ್ಡ್ಸ್ ಹೌದಾ. ಬ್ಲಡ್ ಸ್ಟ್ರೈನ್ಡ್ ಫೆದರ್ಸ್, ಆಮೇಲೆ ಇಲ್ಲಿ ಫೇಬಲ್ಸ್ ಹೌದಾ ರೈಟ್. ಇಲ್ಲಿ ಕಾಸ್ ಅದೇ ಕಾಸ್, ಆ್ಯಂಡ್ ದೆನ್ ಹ್ಯಾಂಡ್ಸ್ ಆ್ಯಂಡ್ ಜಾಸ್ ಅಂದರೆ ಅಕಾರ್ಡಿಂಗ್ ಟು ದಿಸ್ ಪೋಮ್ ದೀಸ್ ಹ್ಯಾಂಡ್ಸ್ ಆ್ಯಂಡ್ ಜಾಸ್ ದೇ ಆರ್ ಆಪ್ಟಬಲ್ ಟು ದ ಪೋಮ್ ಓಕೆನಾ. ಸೊ ಯು ಹ್ಯಾವ್ ಟು ಮೆನ್ಷನ್ ದಿಸ್. ಆಮೇಲೆ ಕ್ಯಾಲಸ್, ದೆನ್ ಕ್ಯಾಲಸ್ ಹೌದಾ. ಸೊ ಇಲ್ಲಿ ಕ್ರೂಯಲ್, ದೀಸ್ ಆರ್ ದ ಮೋಸ್ಟ್ ಕೀವರ್ಡ್ಸ್. ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಏನಂದರೆ ಎಂದದು ನೀವು ವೆಯ್ಟ್ ಮಾಡ್ತಾ ಇದ್ರಿ ಹೌದಾ. ಮ್ಯಾಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೇಳಂಡೆ ಮ್ಯಾಮ್, ನಮ್ಮ ಇವೆಲ್ಲ ಬೇಡ ಮ್ಯಾಮ್ ಹೌದಾ. ನೋ 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 ನೋ, ಯು ಹ್ಯಾವ್ ಟು ಲಿಸನ್ ಟು ದ ಎಕ್ಸ್ಪ್ಲನೇಷನ್. ಈಗ ಎಕ್ಸ್ಪ್ಲನೇಷನ್ ಆಮೇಲೆ ಯು ಹ್ಯಾವ್ ಟು ಲಿಸನ್ ಟು ದ ಇಂಪಾರ್ಟೆಂಟ್ ಕ್ವಶನ್ಸ್. ಆ್ಯಂಡ್ ಲೈಕ್ ಮಾಡಿದರೆ ಈ ವಿಡಿಯೋನ ಇನ್ನೂ ನೋಡ್ತಾನೆ ಇದ್ದೀರಿ, ರೋಷ್ಟು ಜನ ಸ್ಟೂಡೆಂಟ್ಸ್ ಅನ್ನೋದು ನೋಡ್ತಿದ್ದಾರೆ. ಬಟ್
ದೇ ಡಿಂಟ್ ಲೈಕ್ ದಿಸ್ ವಿಡಿಯೋ. ಓಕೆ, ಲೈಕ್ ಮಾಡೋಣ ಫಸ್ಟ್, ಆಮೇಲೆ ನಾವು ಕಂಟಿನ್ಯೂ ಮಾಡಮ್. ಓಕೆ, ಸೊ ವಾಟ್ ಫಸ್ಟ್ ಕ್ವೆಶನ್, ಆನ್ಸರ್ ಅನ್ನೋದು ನೋಡಬೇಡಂడి, ಇಲ್ಲಿ ಟ್ರಿಕ್ ಕೇಳ್ತೀನಿ. ಆನ್ಸರ್ ನೋಡ್ದಂಗೆ ಜಸ್ಟ್ ಕ್ವೆಶನ್ ಒಂದು ನೀವು ನೋಡಂడి. ವಾಟ್ ಟೈಮ್ ಆಫ್ ಡೇ ಈಸ್ ಸಜೆಸ್ಟೆಡ್. ಇಲ್ಲಿ ಅಕಾರ್ಡಿಂಗ್ ಟು ದ ಪೋಮ್ ವಾಟ್ ಟೈಮ್ ಆಫ್ ಡೇ ಈಸ್ ಸಜೆಸ್ಟೆಡ್ ಅನ್ನೋದು ನಾವು ತಿಳ್ಕೊಬೇಕು. ಏನದು ಸನ್ರೈಸ್, ಎದಕ್ಕೆ ನಮಗೆ ಫಸ್ಟ್ ಸ್ಟ್ಯಾನ್ಸದೇ ಮಾರ್ನಿಂಗ್ ಸನ್ ಅನ್ನೋದು ಪೋಯೆಟ್ ಕೇಳೋಣ ನಮಗೆ. ಸೊ ಅದಕ್ಕೆ ಇಲ್ಲಿ ಟೈಮಿಂಗ್ ಅನ್ನೋದು ಸನ್ರೈಸ್ ನೀವು ಅಪ್ಲೈ ಮಾಡಬೇಕು, ಇದು ಬರಬೇಕು. ದೆನ್ ನೆಕ್ಸ್ಟ್ ಬಂದು ನಮಗೆ ವೈ ಇಸ್ ದ ಸನ್ ಡಿಸ್ಕ್ರೈಬ್ಡ್ ಆ್ಯಸ್ ರೆಲೆಕ್ಟೆಂಟ್. ಅಂದರೆ ಇಲ್ಲಿ ನೋಡಂడి, ರೆಲೆಕ್ಟೆಂಟ್ ಅಂದರೆ ಏನು, ಅನ್ವಿಲ್ಲಿಂಗ್ ಟು ರೈಸ್. ಓಕೆ, ಸೊ ಅದರ ಮೀನಿಂಗ್ ಅನ್ನೋದು ನೀವು ಇಲ್ಲಿ ಬರಬೇಕು, ನನ್ನ ಅನ್ವಿಲ್ಲಿಂಗ್ ಟು ರೈಸ್ ಅನ್ನೋದು ಬರಬೇಕು. ಸೊ ಇಲ್ಲಿ ಈ ಕ್ವೆಶನ್ದೇ ಇಂಡೈರೆಕ್ಟೇ ರಿಲೆಕ್ಟೆಂಟ್ ಮೀನಿಂಗ್ ಕೇಳಿಸ್ಕೊಂತೀಯಾನೆ ಅಷ್ಟೇ. ಅಂದರೆ ನಿಮ್ಗೆ ಏನು ಹೇಳ್ತೈತೆ ಇಲ್ಲಿ ಅಂದರೆ ಎವ್ರಿ ವೊಕ್ಯಾಬ್ಯುಲರಿ ಈಸ್ ಇಂಪಾರ್ಟೆಂಟ್. ಓಕೆ, ಅಂದರೆ ಎಕ್ಸಾಮಿನರ್ ನಿಮಗೆ ನಿಮ್ಮ ಎಕ್ಸಾಮ್ನ ಟ್ರಿಕ್ಕಿಯೇ ಟ್ರಾಜಿಡಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇಂಥ ಸೆಕೆಂಡ್ ಕ್ವೆಶನ್ ಕೂಡ ಅಂಥದ್ದು ಆ ಕ್ವೆಶನ್ ನಿಮಗೆ ಕೊಡ್ತಾನೆ ನನ್ನ ಮಾತು, ಅಂಥ ಕ್ವೆಶನ್. ನೆಕ್ಸ್ಟ್ ಬಂದು ವಾಟ್ ಈಸ್ ಅ ಫಿಗರ್ ಆಫ್ ಸ್ಪೀಚ್ ಇನ್ ದ ಫಸ್ಟ್ 4 ಲೈನ್ಸ್. ಇಲ್ಲಿ ನೋಡ್ರಿ, ಫಿಗರ್ ಆಫ್ ಸ್ಪೀಚ್ ಅನ್ನೋದು ನಮಗೆ ಈ ಪೋಮ್ದೇ ಎರಡವೆ ನನ್ನ ಎರಡು, ಒಂದು ಪರ್ಸೋನಿಫಿಕೇಶನ್ ಆ್ಯಂಡ್ ಬಂದು ಹೈಪರ್ಬೊಲೆ. ಓಕೆ, ಹೈಪರ್ಬೊಲೆ. ಸೊ ಇಲ್ಲಿ ಹೈಪರ್ಬೊಲೆ ಅಂದರೆ ಏನು, ಎಕ್ಸಾಗ್ರೇಟಿಂಗ್ ದ ವರ್ಡ್. ಇಲ್ಲಿ ಎಕ್ಸಾಗ್ರೇಟಿಂಗ್ ಅಂದರೆ ಮೆನಿ ಟೈಮ್ಸ್. ಓಕೆನಾ. ಸೊ ನಾನೊಂದು ಹೇಳ್ತೀನಿ, ನಿಮ್ಮ ಫ್ರೆಂಡಿಗೆ ಈ ವರ್ಡ್ ಅನ್ನೋದು ಕೇಳಿದ್ರೆ ಅನ್ಕೊಂಡು ಏನು, ಐ ಹ್ಯಾವ್ ಟೋಲ್ಡ್ ಯು ಮಿಲಿಯನ್ ಟೈಮ್ಸ್, ಐ ಹ್ಯಾವ್ ಟೋಲ್ಡ್ ಯು ಅ ಬಿಲಿಯನ್ ಟೈಮ್ಸ್. ಅಂದರೆ ಇಲ್ಲಿ ನಾನು ನಿಮಗೆ ಆರಲ್ಸ್ ನೀವು ನಿಮ್ಮ ಫ್ರೆಂಡಿಗೆ ಮಿಲಿಯನ್ ಟೈಮ್ಸ್ ಅನ್ನೋದು ಕೇಳಿದ್ರಿ ಅಂದಪ್ಪಲ್ ಅಲ್ಲ. ಅಂದರೆ ಇಲ್ಲಿ ಈ ಮಿಲಿಯನ್ಸ್ ಅನ್ನೋದು ಇಟ್ ರೆಫರ್ಸ್ ಟು ಅ ಮೆನಿ. ಓಕೆನಾ. ವಾಟ್ ಐ ವಾಸ್ ಸೇಯಿಂಗ್ ಈಸ್, ಇಲ್ಲಿ ನೋಡಂడి, ಸೊ ಇಲ್ಲಿ ಹೈಪರ್ಬಲಿ ಅಂದರೆ ಅಲ್ಲಿ ಏನದ ಮೀನಿಂಗ್ ಎಕ್ಸಾಗ್ರೇಟಿಂಗ್. ಸೊ ಇಲ್ಲಿ ಎಕ್ಸಾಂಪಲ್ ಲೈನ್ ಬಂದು ಏನು ಅನ್ನಂದರೆ, ಸೊ ಒಂದು ಐ ಹ್ಯಾವ್ ಟೋಲ್ಡ್ ಯು ಮಿಲಿಯನ್ ಟೈಮ್ಸ್. ಇಲ್ಲಿ ಮಿಲಿಯನ್ ಟೈಮ್ಸ್ ಅನ್ನೋದು ಇಟ್ ಇಂಡಿಕೇಟ್ಸ್ ವಾಟ್. ಓಕೆನಾ, ಅರ್ಧವಾಗ್ತೈತೆ ತೆಲ್ತೈತಾ ನಿಮಗೆ, ರೈಟ್. ಸೊ ಇಲ್ಲಿ ಮಿಲಿಯನ್ ಟೈಮ್ಸ್ ಇಟ್ ಇಂಡಿಕೇಟ್ಸ್ ಅ ಮೆನಿ ಟೈಮ್ಸ್ ಅಂದರೆ ಏಸೋ ಬಾರೋ ನಿಮಗೆ ಕೇಳಿದ್ದು ನಾನು ಅಂದಪ್ಪಲೇ ಇದು ಅರ್ಧನ ಮಾತು. ಎಕ್ಸಾಗರೇಟಿಂಗ್ ದ ಬರ್ಡ್ ಪುಲ್ಲಿಂಗ್ ದ ಸನ್. ಓಕೆನಾ. ಸೊ ನೆಕ್ಸ್ಟ್ ಬಂದು ಹೌ ವಾಸ್ ದ ಮೆಜೆಸ್ಟಿಕ್ ನೆಕ್ ಹಂಬಲ್ಡ್. ಓಕೆ, ಸೊ ಈ ಕ್ವೆಶನ್ ಅನ್ನೋದು ಒಂದು ವರ್ಡ್ದೇ ಕಂಪೇರ್ ಮಾಡಿ ನಾವು ಬರೋచ్చు. ಏನಂದರೆ ಕಾಸ್ ವಾಷಿಂಗ್ ಬ್ಯಾಗ್. ಓಕೆನಾ. ಸೊ ನೆಕ್ಸ್ಟ್ ಬಂದು ಇದು ಅರ್ಧವಾಯದಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ವಾಟ್ ಡಸ್ ಪಿಕ್ಡ್ ಅಪ್ ಹ್ಯಾಂಡ್ಸ್ ಆ್ಯಂಡ್ ಜಾಸ್. ನಮಗೆ ನಾನೊಂದು ನೋಡ್ಸಿದ್ದೀನಿ ಇಲ್ಲಿ ಈ ಸ್ಲೈಡ್ದೇ ನೀವು ಬರೋచ్చు. ಓಕೆ, ಸೊ ಇಲ್ಲಿ ಇದ್ದೆಯೇ ಯು ಕ್ಯಾನ್ ರೈಟ್ ದ ಹ್ಯಾಂಡ್ಸ್ ಆ್ಯಂಡ್ ಜಾಸ್ ಅನ್ನೋದು ನೀವು ಎಕ್ಸಾಮ್ದೇ ಬರೋచ్చు ಅನ್ನೋದು. ಇಲ್ಲಿ ಹ್ಯಾಂಡ್ಸ್ ಆ್ಯಂಡ್ ಜಾಸ್ ಅನ್ನೋದು ಇರ್ತವೆ, ನಮ್ಮ ಬರ್ಡ್ಸ್ ಇರ್ತವೆ. ಅದು ಹೆಂಗೆ ಕಂಪೇರ್ ಮಾಡೋಣ ಅಂದರೆ ನಾನು ಹೇಳ್ತೀನಿ ನೋಡಂడి. ಪಿಕ್ಡ್ ಅಪ್ ಹ್ಯಾಂಡ್ಸ್ ಆ್ಯಂಡ್ ಜಾಸ್, ಇಲ್ಲಿ ಕ್ಯಾಲೆಸ್ನೆಸ್ ಅಂದರೆ ಎಕ್ಸ್ಟ್ರೀಮ್ಲಿ ಕ್ರೂಯಾಲಿಟಿ ಆಫ್ ದ ಹಂಟರ್ಸ್. ಅಂದರೆ ಇಲ್ಲಿ ವಾಟ್ ಡಸ್ ಪಿಕ್ಡ್ ಅಪ್ ಹ್ಯಾಂಡ್ಸ್ ಆ್ಯಂಡ್ ಜಾಸ್ ಸಜೆಸ್ಟ್ ಅಂದರೆ ಈ ಲೈನ್ ಅನ್ನೋದು ಹೆಂಗೆ ಮೀನಿಂಗ್ ಅನ್ನೋದು ಏನು ಏನು ಹೇಳ್ತೈತೆ ಅಂದರೆ ಎಕ್ಸ್ಟ್ರೀಮ್ ಕ್ರೂಯಾಲಿಟಿ ಅನ್ನೋದು. ಹೌದಾ. ಸೊ ನೆಕ್ಸ್ಟ್ ವಾಟ್ ಈಸ್ ಕಂಪೇರ್ಡ್ ಟು ಡರ್ಟಿ ಲೆನಿನ್. ಇಲ್ಲಿ ಡೆಡ್ ಬಾಡಿ. ಓಕೆನಾ. ನೆಕ್ಸ್ಟ್ ಬಂದು ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಆಫ್ ದಿಸ್. ಓಕೆ, ತಗೊಂಡು ಆ್ಯಂಡ್ ಬಿಫೋರ್ ದಿಸ್ ಇಲ್ಲಿ
I just want to add some of the keywords nana, so that ಇಲ್ಲಿ ನೋಡಂడి ಯು ಕ್ಯಾನ್ ಜಸ್ಟ್ ರೈಟ್ ಡೌನ್ ದೀಸ್ ವರ್ಡ್ಸ್. ಗ್ರೀಫ್ ಇದೊಂದು ಕೀವರ್ಡ್ಸ್, ಆ್ಯಂಡ್ ದೆನ್ ಇದೊಂದು ಕೀವರ್ಡ್ ನನ್ನ, ದೆನ್ ವಿ ಕ್ಯಾನ್ ಆ್ಯಡ್ ಅ ಸಾರೋ, ಓಕೆ, ದೆನ್ ಮೋರ್ನ್. ಇವು ಕೀವರ್ಡ್ಸ್ ಅನ್ನೋದು. ಸೊ ಇಲ್ಲಿ ಈ ವರ್ಡ್ಸ್ ಅನ್ನೋದು ನೀವು ಆ್ಯಡ್ ಮಾಡಿದ್ರಿ ಅನ್ಕೊಂಡು ನಿಮ್ಮ ಆನ್ಸರ್ಗೆ ಎಕ್ಸಾಮ್ನರಿಗೆ ಇಂಪ್ರೆಷನ್ ಕೊಡಂడి. ಓಕೆ, ಸೊ ಈ ಪೋಮ್ಲಿದ್ದ ನಿಮಗೆ ಏನು ಅರ್ಥವಾದ ಅನ್ನೋದು ಈ ವರ್ಡ್ಸ್ ಬರೆದ್ರೆ ಆತನೇ ಅರ್ಥವಾಗ್ತದೆ. ಸೊ ದಟ್ ಹಿ ಕ್ಯಾನ್ ಗಿವ್ ಅ ಮಾರ್ಕ್ ಟು ಯು. ಓಕೆ, ಸೊ ನೆಕ್ಸ್ಟ್ ಬಂದು ಇಲ್ಲಿ ಜಸ್ಟ್ ಒಂದು ಕಂಪ್ಯಾರಿಸನ್ ಅನ್ನೋದು ನಾವು ತೆಲುಗುನವು ಏನಂದರೆ ವೇವ್ಲಿದ್ದ, ಓಕೆ, ದ ವೇವ್ ಆಫ್ ದ ಸೀಸ್ ಅದರದ್ದು ನಾವು ಹೆಂಗೆ ಅಂದರೆ ಆ ಲೈನ್ ಅನ್ನೋದು ಅಸಲು ಈ ಪೋಮ್ದೇ ರಿಲೇಟೆಡ್ ಅಲ್ಲನ ಆಯದೇ ಅಲ್ಲನ ಅನ್ನೋದು ನಾವು ತೆಲುಗುನವು. ಇಲ್ಲಿ ವೇವ್ ಆಫ್ ದ ಸೀಸ್ ಅನ್ನೋದು ರೆಫರ್ಸ್ ಟು ಅ ಡೆತ್, ಓಕೆ, ಆರ್ ದ ಮಿಸ್ಟರಿಕಲ್ ಫೋರ್ಸ್ ದಟ್ ರಿಯುನೈಟ್ಸ್. ಅಂದರೆ ಇಲ್ಲಿ ಲ್ಯಾಂಗ್ವೇಜ್ ಅನ್ನೋದು ಕೂಡ ಬರ್ತದೆ, ಅಂದರೆ ಎಮೋಷನ್ ಅನ್ನು ಕೂಡ ಬರ್ತದೆ. ಯಾರಿಗೆ? ಆ ಫೀಮೇಲ್ ಕ್ರೈನ್ಗೆ. ಓಕೆನಾ. ನೆಕ್ಸ್ಟ್ ಬಂದು ನೆವರ್ ಸೀನ್ ಬಿಫೋರ್. ಇದು ಆಲ್ರೆಡಿ ನಮಗೆ ಗುರ್ತು, ರೈಟ್, ನೋ ನೀಡ್ ಟು ಎಕ್ಸ್ಪ್ಲೈನ್. ಇಲ್ಲಿ ಫಿಗರ್ ಆಫ್ ಸ್ಪೀಚ್ ಬಂದು ಪರ್ಸೋನಿಫಿಕೇಶನ್. ಅಂದರೆ ಇಲ್ಲಿ ಈ ಲೈನ್ದೇ ದ ವೇವ್ ಕೇಮ್ ಟು ಹರ್, ಅಂದರೆ ಯಾ, ಆ್ಯಂಡ್ ಕ್ಯಾರಿಡ್ ಹರ್ ದ ಎಮೋಷನ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬಂದು ವಿ ಹ್ಯಾವ್ ಅ ಕೀ ಫಿಗರ್ ಆಫ್ ಸ್ಪೀಚ್ ಸಿಮಿಲಿ. ಇಲ್ಲಿ ನಮಗೆ ತೆಲ್ತೈತಲ್ಲ ದಿಸ್ ಒನ್, ಇಟ್ ಈಸ್ ಅಬೌಟ್ ದ ಎಕ್ಸ್ಟ್ರೀಮ್ ಡಿಸ್ಗ್ರೇಸ್ಫುಲ್. ಓಕೆ, ಸೊ ಪ್ಯಾರಾಗ್ರಾಫ್ ರೈಟಿಂಗ್ ಕೂಡ ಎಷ್ಟು ಇಂಪಾರ್ಟೆಂಟ್ ಅನ್ನಂದರೆ ಅಷ್ಟು ಇಂಪಾರ್ಟೆಂಟ್. ಇಫ್ ಯು ಇನ್ಕ್ಲೂಡ್ ದಿಸ್, ಲಿಸನ್ ಟು ಮಿ ವೆರಿ ಕೇರ್ಫುಲಿ. ಓಕೆ, ಸೊ ನೀವು ನೋಟ್ ಡೌನ್ ಮಾಡ್ಕೊಂಡು ನಾನು ಏನು ಕೇಳ್ತೀನೋ ಈ ಸ್ಲೈಡ್ ತುಂಬ ಇಂಪಾರ್ಟೆಂಟ್, ಸಿಕ್ಕಬಿಟ್ಟು ಇಂಪಾರ್ಟೆಂಟ್. ಇದು ವೆರಿ ಇಂಪಾರ್ಟೆಂಟ್. ಆಲ್ರೆಡಿ ಇಟ್ ಈಸ್ ಮೆನ್ಷನ್ ಹಿಯರ್, ಸಾರಿ, ಇಲ್ಲಿ ಅದೇ. ಸೊ ಇಲ್ಲಿ ನೀವು ಈ ಲೈನ್ ಅನ್ನೋದು ಮೆನ್ಷನ್ ಮಾಡೋದು. ಕ್ಯಾಲೆಸ್ನೆಸ್ ಆಫ್ ಕಿಲ್ಲರ್ಸ್ ಅಂದರೆ ಏನು? ಆ ಕಿಲ್ಲರ್ಸ್, ಹಂಟರ್ ಅನ್ನೋದು ಅದನ್ನು ಏನು ಅಸಲು ಮಾನವತ್ವನೇ ಇಲ್ಲ, ಹೌದಾ? ಸೊ ಅದಕ್ಕೆ ಶೂಟ್ ಮಾಡಾನೆ ಆ ಸರಸ್ಕ್ರೇನ್ನ. ಹಂಗೆ ಪೋಯೆಟ್ ಅನ್ನೋದು ಕೇಳ ನನ್ನ ಮತ್ತು ನಮಗೆ. ಸೊ ಶೂಟ್ ಆ್ಯಂಡ್ ಇನ್ನೋಸೆಂಟ್ ಬರ್ಡ್ ಎಟ್ ಸನ್ರೈಸ್, ದೆನ್ ಹ್ಯಾಂಡಲ್ ದ ಬಾಡಿ, ಹಿಂಗೆ ಹ್ಯಾಂಡ್ಸ್ ಆ್ಯಂಡ್ ಜಾಸ್, ದೆನ್ ಟಾಸ್ಡ್ ಹಿಮ್ ಇನ್ ಅ ರಫ್ ಬ್ಯಾಗ್ ಲೈಕ್ ಅ ಗಾರ್ಬೇಜ್, ಆ್ಯಂಡ್ ದೆನ್ ಶೋನ್ ಝೀರೋ ರೆಸ್ಪೆಕ್ಟ್ ಎಟ್ ಆಲ್. ನೆಕ್ಸ್ಟ್ ಬಂದು ಅಗನಿ, ಇಟ್ಸ್ ಅ ಸ್ಯಾಡ್, ಓಕೆ, ಡೀಪ್ ಎಮೋಷನ್ ಆಫ್ ಸ್ಯಾಡ್ ಅನ್ನೋದು. ಸೊ ಇವೆಲ್ಲ ನೀವು ಈ ತರಹ ಬರೋಚ್ಚು. ದೆನ್ ಬಂದು ನೀವು ಇಲ್ಲಿ ಇದು ಕೂಡ ಮೆನ್ಷನ್ ಮಾಡಬೇಕು, ಓಕೆ, ಅಂದರೆ ಏನದು ಬ್ರೋಕೆನ್ ಹಾರ್ಟ್. ದೆನ್ ವಿ ಹ್ಯಾವ್ ಅ ಮೋಸ್ಟ್ ಅವೈಟಿಂಗ್ ಮಿನಿಟ್ ಏನಂದರೆ ಪಿ ವೈ ಕ್ಯೂಸ್. ಇಲ್ಲಿ ನೋಡಂడి, ಇದು ಈ ಪೋಯಮ್ಲಿದ್ದ ನಮಗೆ ಒಂದು 2 ಮಾರ್ಕ್ಸ್ ಕ್ವಶನ್ ಅನ್ನೋದು ಬಂದದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದೆಯೇ. ಬೋರ್ಡ್ ಎಕ್ಸಾಮ್ ನೀವು ಬರ್ತಿರಲ್ಲ 2027ಗೆ, ಮೇ ಬಿ ದೇರ್ ಆರ್ ಚಾನ್ಸಸ್ ಈ ಪೋಮ್ಲಿದ್ದ ಬರೋಚ್ಚು. ಓಕೆ, ಸೊ ಇಲ್ಲಿ ನಮ್ಗೆ ಏನು ತಳ್ತೈತೆ, ಒಂದು 2 ಮಾರ್ಕ್ಸ್ ಆನ್ಸರ್ ಆ್ಯಂಡ್ ಒಂದು 1 ಮಾರ್ಕ್ ಆನ್ಸರ್ ಅನ್ನೋದು ನಮಗೆ ಅದನ್ನೇ ತೆಳ್ತೈತೆ, ಹೌದಾ? ಸೊ ಇಲ್ಲಿ ಹೌ ಡಿಡ್ ದ ಫೀಮೇಲ್ ಕ್ರೇನ್ ಎಕ್ಸ್ಪ್ರೆಸ್ ಹರ್ ಗ್ರೀಫ್. ನಾನು ಇಲ್ಲಿ ಒಂದು ಲೈನ್, ಒಂದು ಸ್ಲೈಡ್ದೇ ಹಂಟರ್ಸ್ ಡಿಸ್ಗ್ರೇಸ್ಫುಲ್ ಆ್ಯಂಡ್ ಫೀಮೇಲ್ ಕ್ರೇನ್ ಗ್ರೇಸ್ ಅನ್ನೋದು ನಾನು ಕಂಪೇರ್ ಮಾಡಿ ಕೇಳಿದ್ದೀನಲ್ಲ, ಹೌದಾ? ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವರ್ಡ್ಸ್ ಅನ್ನೋದು ಇಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ಸಿ ಇಟ್. ಓಕೆ, ಇಲ್ಲಿ ನೋಡಂడి, ಡಿಸ್ಗ್ರೇಸ್ಫುಲ್ ಸರ್ಕಿಲ್, ಹೌದಾ? ಆ್ಯಂಡ್ ಮಾರ್ಸ್ ಕೋಡ್, ಇದು ಅದೇ. ದೆನ್ ಶಿ ಕಿಸ್ಡ್ ಹಿಸ್ blood stained feathers and desperately tried to hatch them into a chick. ಇಲ್ಲಿ ಕಂಪ್ಯಾರಿಸನ್ ಮಾತು, ಅಂದರೆ ಸಣ್ಣ ಚಿಕ್ಸ್ ಅನ್ನೋವು ಹೆಂಗೆ ನೋಡ್ಕೊತಾವು ಫೀಮೇಲ್, ಹಂಗೆ ಅನ್ಮಾದು ಆ ಥರ. ಆ ಎಮೋಷನ್ ಅನ್ನೋದು, ಆ ಲ್ಯಾಂಗ್ವೇಜ್ ಅನ್ನೋದು ನಮಗೆ ತೆಲ್ತೈತೆ. ನೆಕ್ಸ್ಟ್ ಬಂದು ವೈ ಡಸ್ ದ ಪೋಯೆಟ್ ಸೇ ಶಿ ವೆಂಟ್ ಬಿಯಾಂಡ್ ಲೆಜೆಂಡ್ಸ್ ಆ್ಯಂಡ್ ಫೇಬಲ್ಸ್. ಸೊ ಇಲ್ಲಿ ಈ ಸ್ಕ್ರೀನ್ ಮೇಲೆ ಆನ್ಸರ್ಸ್ ಅವಲ್ಲ, ಆ ಆನ್ಸರ್ಸ್ ಅನ್ನೋದು ನೀವು ಸ್ಕ್ರೀನ್ಶಾಟ್ ತಗೊಂಡೆ ನಾನು,
ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ವೆಂಟ್ ಬಿಯಾಂಡ್ ಲೆಜೆಂಡ್ಸ್ ಆ್ಯಂಡ್ ಫೇಬಲ್ಸ್. ಏನು ಮ್ಯಾಮ್ ಅಸಲು ಈ ಲೆಜೆಂಡ್ಸ್ ಅಂದರೆ ವಿ ವಿಲ್ ಓನ್ಲಿ ಇಂಡಿಕೇಟ್ ದೆಮ್ ಆ್ಯಸ್ ಅ హ్యూమన్స్ ಅಲ್ಲ, ನಾಟ್ ಓನ್ಲಿ హ్యూమన్స్. ಇಲ್ಲಿ పోయెట్ ಯಾರ గురించి ಕೇಳ್ತೀಯಾనంದರೆ ಫೀಮೇಲ್ ಕ್ರೇನ್ ಗುరించి. ಸೊ ಇಲ್ಲಿ ಲೆಜೆಂಡ್ಸ್ ಆ್ಯಂಡ್ ಫೇಬಲ್ಸ್ 1 ಮಾರ್ಕ್ಗೆ. ಸೊ ಇಲ್ಲಿ ಜಾಸ್ತಿ ಅದೇ ಇದು ಆನ್ಸರ್. ಸೊ ಯು ಕ್ಯಾನ್ ಶಾರ್ಟನ್ ಇಟ್ ಆ್ಯಂಡ್ ರೈಟ್ ದಿಸ್ ಆನ್ಸರ್ ಇನ್ one line, that is enough ನನ್ನ. ಓಕೆ, ಸೊ ಇಲ್ಲಿ ಬಿಕಾಸ್ ಹರ್ ಎಕ್ಸ್ಟ್ರೀಮ್ ಡಿವೋಷನ್ ಆ್ಯಂಡ್ ಡೆತ್ ಫ್ರಮ್ ಅ ಬ್ರೋಕನ್ ಹಾರ್ಟ್, ಇದು ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದು ಮೆನ್ಷನ್ ಮಾಡಿದ್ರೆ ಇದು ಈ ಬಿಕಾಸ್ಲಿದ್ದ ಬ್ರೋಕನ್ ಹಾರ್ಟ್ ಸೆನವು ಅದು ಆನ್ಸರು. ಆ್ಯಂಡ್ ಪ್ರೂವ್ ಮಾಡೋಕ್ಕೆ ಅಂದರೆ ಈ ಲೈನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ there is another line which is mentioned in this question answer. Okay, right? ಅರ್ಧವಾಯದ ತೆಲ್ತಾ. ಆ್ಯಂಡ್ ನಾನು ಸ್ಟಾರ್ಟಿಂದ ಕೇಳಿದ್ದೀನಿ ಏನು ಅಂದರೆ ಒಂದು ಮೆಮೊರಿ ಟ್ರಿಕ್ ಅನ್ನೋದು ಅಂದರೆ ಈ ಪೋಮ್ನ ನೀವು ಈ ವರ್ಡ್ಸ್ ಅನ್ನೋವು ಗುರ್ತಿಟ್ಕೊಂಡಿದ್ರೆ ನಿಮ್ಮ ಮೆಮೊರಿ ಅನ್ನೋದು ಗುರ್ತಿರ್ತದೆ ಅನ್ಮತ್ತು. ಅಂದರೆ ಪೋಮ್ ಮೆಮೊರಿ ಅನ್ನೋದು ನಿಮ್ಮ ಮೈಂಡೇ ಅದು ಹಂಗೆ ಇರ್ತದೆ ಅನ್ಮತ್ತು. ಏನು ಅನ್ನಂದರೆ, ಸೊ ನಾನು ಕೇಳ್ತೀನಿ ನೋಡಂడి. ಯಾ ರೆಡಿಯಾ? ಓಕೆ, ಸೊ ಇಲ್ಲಿ ಮೆಮೊರಿ ಟ್ರಿಕ್ ಬಂದು ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲ ನಾನು ಪ್ರೋಸ್ ಲೆಸನ್ಸ್ ನಾನು ಕಂಪ್ಲೀಟ್ ಮಾಡಿದ್ದೀನಲ್ಲ, ಆ ಪ್ರೋಸ್ ಲೆಸನ್ಸ್ದೇ ಕೂಡ ನಾನು ಏನು ಮಾಡಿದ್ದೀನಿ, ಈ ಥರ ನಾನು ಕೀವರ್ಡ್ಸ್ ಅನ್ನೋದು ಕೊಟ್ಟಿನಿ. ಅಂದರೆ ಇವು ನೀವು ಗುರ್ತಿಟ್ಕೊಂಡಿದ್ರೆ ಅನ್ಕೊಂಡು ಎಲ್ಲ ಲೆಸನ್ ಎಲ್ಲ ಗುರ್ತಿರ್ತದೆ ನಿಮಗೆ, ಹಂಗನ್ ಮಾತು. ಓಕೆ, ಸೊ ವಿ ಹ್ಯಾವ್ ಅ ಸರಸ್ ಕ್ರೇನ್ ಅಲ್ಲ. ಸೊ ಇಲ್ಲಿ ಎಸ್ ಇಂಡಿಕೇಟ್ಸ್ ವಾಟ್, ಸೊ ದಟ್ ಯು ಕ್ಯಾನ್ ರಿಮೆಂಬರ್ ದ ಸ್ಟೋರಿ ವೆಲ್ ಇನ್ ಯುವರ್ ಎಕ್ಸಾಮ್. ಓಕೆ, ಸೊ ಇಲ್ಲಿ ಎಸ್ ಇಂಡಿಕೇಟ್ಸ್ ಇಟ್ ಈಸ್ ಅ ಸಾರೋ. ಓಕೆ, ಓಕೆನಾ? ಎಸ್ ಇಂಡಿಕೇಟ್ಸ್ ವಾಟ್? ಸಾರೋ. ದೆನ್ ಎ ಬಂದು ವಿ ಹ್ಯಾವ್ ಅ ಅಟ್ಯಾಚ್ಮೆಂಟ್. ಎಸ್, ಅಟ್ಯಾಚ್ಮೆಂಟ್. ದೆನ್ ವಿ ಹ್ಯಾವ್ ಅ ಆರ್. ಎನಿ ಗೆಸ್ಸಸ್? ಆರ್ ಅನ್ನೋದು ರಿಲೇಷನ್ಶಿಪ್ಪಾ? ಗೆಸ್ ಮಾಡಂడి. ಈ ಆರ್ ಅನ್ನೋದು ನಾನು ಪಕ್ಕ ಇಕ್ತೀನಿ, ನೀವು ಕಮೆಂಟ್ ಮಾಡಂడి, ನಾನು ಬರ್ತೀನಿ ನೆಕ್ಸ್ಟ್ ಬಂದು. ಓಕೆ, ನೆಕ್ಸ್ಟ್ ಬಂದು ಇಲ್ಲಿ ಯು ಬದಲು ಜಸ್ಟ್ ಎ ಅನ್ನೋದು ಆ್ಯಡ್ ಮಾಡು. ಇಲ್ಲಿ ನೋಡಂడి, ಸರಸ್. ಓಕೆ, ನಾವು ಪ್ರೊನೌನ್ಸಿಯೇಷನ್ದೇ ಸರಸ್ ಅಂದರೆ ಆರು ಎ ಕೂಡ ಬರచ్చు ಅಪಾರ್ಟ್ ಫ್ರಮ್ ಯು. ಜಸ್ಟ್ ನಾವು ಒಂದು ವರ್ಡ್ ಅನ್ನೋದು ಬರೋಕ್ಕೆ ಇನ್ ಆರ್ಡರ್ ಟು ಕೀಪ್ ದ್ಯಾಟ್ ವರ್ಡ್. ಓಕೆ, ಸೊ ಐ ಆಮ್ ಜಸ್ಟ್ ರಿಪ್ಲೇಸಿಂಗ್ ದಿಸ್ ಯು ಟು ಅ ಅಂದರೆ ಎ. ಸೊ ಎ ಬಂದು ವಿ ಹ್ಯಾವ್ ಅ ಅಫೆಕ್ಷನ್. ಸೊ ಲಾಸ್ಟ್ ಬಂದು ವಿ ಹ್ಯಾವ್ ಅ ಸಪರೇಷನ್. ತಲ್ತಾ? ಸೊ ಆರ್, ವಾಟ್ ಈಸ್ ಆರ್? ಆರ್ ಎಂದು ಅನ್ನಂದರೆ ಕೇಳಲೆ, ರಿವೀಲ್ ಮಾಡಲೆ. ಐ ವಿಲ್ ರಿವೀಲ್ ಇಟ್. ಎಂದದು ರಿಲೇಷನ್ಶಿಪ್. ನಾನು ಆಲ್ರೆಡಿ ಕೇಳಿದೆ ನಿಮಗೆ, ನಾನು ಬೈ ಮೈ ಅನ್ಕಾನ್ಷಿಯಸ್ ಮೈಂಡ್. ಓಕೆ, ಅದು ಹೆಂಗೆ ಕೇಳೋದಂದರೆ ನೀವು ಕೇಳಾಕು ನೆನಪಿಲ್ಲಲ್ಲಿ ಏನು ಅಲ್ಲೇ ಹೆಲ್ಪ್ ಮಾಡು ಅವ್ರು ಏನು ಗುರ್ತಂದಪ್ಪಲೆ ನಾನು ಕೇಳಾಕಿದ್ದೀನಿ ವಿತೌಟ್ ಮೈ ಇಂಟೆನ್ಷನ್. ಓಕೆ, ವಿತೌಟ್ ಮೈ ಮೈಂಡ್ ಪ್ರೆಸೆನ್ಸ್ ಅನ್ನೋದು ನಾನು ಕೇಳಾಕಿದ್ದೀನಿ. ಓಕೆ, ಸೊ ಇದು ಅನ್ನೋದು, ಸೊ ಇಲ್ಲಿ ನೋಡು, ಫಸ್ಟ್ ಸಾರೋ ಅನ್ನೋದು ತೆಲ್ತದೆ. ಆಮೇಲೆ ಅಟ್ಯಾಚ್ಮೆಂಟ್ ಅನ್ನೋದು ಹೆಂಗೆ ತೆಲ್ತದೆ, ಆ ಇಬ್ಬರಿ ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಕ್ರೇನ್ಸೇ ಅಟ್ಯಾಚ್ಮೆಂಟ್ ಅನ್ನೋದು ತೆಲ್ತದೆ. ದೆನ್ ಬಂದು ರಿಲೇಷನ್ಶಿಪ್, ಹೌದಾ, ಅದರ ಗುరించి ಪೋಯೆಟ್ ಮೆನ್ಷನ್ ಮಾಡಾನೆ. ದೆನ್ ಅಫೆಕ್ಷನ್ ಕೂಡ. ದೆನ್ ವಿ ಹ್ಯಾವ್ ಅ ಸಪರೇಷನ್ ಆಗಿಬಿಡ್ತದೆ. ಲಾಸ್ಟ್ ಎಂಡಿಂಗ್ ಏನಾಗ್ತದೆ, ಅವೆರಡು ಬಿಡೋತವೆ ಅಂದರೆ ಸಪ್ರೇಟ್ ಆಗ್ತವೆ. ಹಂಗೆ ಈ ತರಹ ನಮ್ಮ ಪೋಯೆಟ್ ಮನಮೋಹನ್ ಸಿಂಗ್ ಆತನು ಎಷ್ಟು ಬೇಸ್ ಎಕ್ಸ್ಪ್ಲೇನ್ ಮಾಡೋಣ, ಎಷ್ಟು ಬೇಸ್ ವರ್ಣಿಂಚನೆ, ಹೌದಾ. ನಾನು ಕೂಡ ಇಲ್ಲಿ ಈ ಸೆಷನ್ದೇ ನನ್ನ ಎಮೋಷ್ನಲ್ ಥಿಂಗ್ಸ್ ಅನ್ನೋ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ನನ್ನ ಥರ ಏನನ್ನ ಇದ್ದರೆ ಯು ಕ್ಯಾನ್ ಶೇರ್, ಯು ಕ್ಯಾನ್ ರೈಟ್ ಅ ಕಮೆಂಟ್, ಐ ವಿಲ್ ಡೆಫಿನೆಟ್ಲಿ ಸಿ ಇಟ್. ಓಕೆ, ಆ್ಯಂಡ್ ರಿಪ್ಲೈ ಕೂಡ ನಾನು ಕೊಡ್ತೀನಿ, ಟ್ರಯಲ್ಲ ನಾನು ಕೊಡ್ತೀನಿ. ಓಕೆನಾ? ಅರ್ಧವಾಯದ ಈ ಪೋಮ್ ಅನ್ನೋದು ಅರ್ಧವಾಯದ ಅಲ್ಲವಾ? ಆ್ಯಂಡ್ ಹೌ ವಾಸ್ ದಿಸ್ ಸೆಷನ್? ಈಸ್ ಇಟ್ ಇಂಟ್ರೆಸ್ಟಿಂಗ್? ಅದು ಕಮೆಂಟ್ ಮಾಡಂడి. ಆ್ಯಂಡ್ ನೀವು ಎಲ್ಲ ತಲ್ಕೊಂಡಿದ್ದೀರಿ ಅಂದಪ್ಪಲ್ಲ ನಾನು ಹೋಪ್ಫುಲ್ಲಿ ನಾನು ಕೋರ್ಕೊತಿದ್ದೀನಿ, ಹೌದಾ. ಸೊ ಇಲ್ಲಿ ನನ್ನ ಎಕ್ಸ್ಪ್ಲನೇಷನ್
ನಿಮಗೆ ನಚ್ರೆ ಓಕೆ ಇಫ್ ಮೈ ಎಕ್ಸ್ಪ್ಲನೇಷನ್ ಹೆಲ್ಪ್ಡ್ ಯು ಸೊ ಟು ಅಂಡರ್ಸ್ಟ್ಯಾಂಡ್ ದ ಪೋಮ್ ಎಮೋಷ್ನಲಿ ಎನರ್ಜಿಟಿಕಲಿ ದೆನ್ subscribe to this channel Namma Vedantu SSLC 10th channel. Okay, so are you waiting for still more poem one shot videos like this? ಹೌದಾ ನಾನು ಅನ್ಕೊಂತಿದ್ದೀನಿ ನೀವು ವೆಯ್ಟ್ ಮಾಡ್ತಾ ಇದ್ದೀರ ಅಂತ ಕೇಳಿ ರೈಟ್ ನಾನು ವೆಯ್ಟ್ ಮಾಡ್ತಿದ್ದೀನಿ ನಿಮ್ಮతో ಇಂಟ್ರ್ಯಾಕ್ಟ್ ಆಗಿ ಇನ್ನು ಆ್ಯಕ್ಟಿವ್ ವೇ ಹೌದಾ ನಮ್ಮ ಲೈಫ್ನ ಸ್ಮೈಲಿಂಗ್ಗೆ ಆ್ಯಂಡ್ ಲವಿಂಗ್ಗೆ ಅಫೆಕ್ಷನ್ತು ಕನೆಕ್ಷನ್ತು ಹಿಂಗೆ ನಾನು ಅನ್ನೋದು ನಿಮ್ಮతో ಇಡ್ತೀನಿ ಓಕೆ ರೈಟ್ ಸೊ ದಿಸ್ ವಾಸ್ all about today's class and see you in the next class. Bye bye.